प्रज्ञानघन प्रत्यगर्थो ब्रह्मैवाहमस्मि श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं शङ्कराचार्यं केशवं बादरायणं सूत्रभाष्यकृतो वन्दे भगवन्तो पुनः पुनः श्रीमच्छङ्कर भगवत्पूज्यपाद सद्गुरुभ्यो नमः। वन्दे तं सच्चिदानन्दं यतिवर्यं महामतिं वेदान्तसारज्ञं सद्गुरुं प्रणतोऽस्म्यहम्। सदाहं संप्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्री सच्चिदानन्देन्द्र सरस्वती महासद्गुरुभ्यो नमः। श्रुतिशङ्कर वाङ्मात्रादमृतत्वप्रदायकः सुरेश्वरो न गृह्णातु वार्तिकज्ञानमुत्तमम्। अधीहि भगवो ब्रह्मा वामदेवस्य मैत्रेय्याः गार्ग्याश्चैव समञ्जसम् दर्शनं ब्रह्मचर्यादेः तथा प्राव्राज्यशासनात् वामदेवस्य मैत्रेया गार्ग्याश्चैव समञ्जसम् दर्शनं ब्रह्मचर्यादेः तथा प्राव्राज्यशासनात्। वामदेवस्य मैत्रेयाः गार्ग्याः च एव समञ्जसं दर्शनं ब्रह्मचर्यादेः तथा प्राव्राज्यशासनात्। प्राव्राज्य ಯಾವ ವಿಭಕ್ತಿ ಇದೆ? ಪ್ರಾವ್ರಾಜ್ಯ ಸ್ಮೃತಿ ಅಲ್ಲ. ಪ್ರಾವ್ರಾಜ್ಯಂ ಇರಬೇಕು, ಪ್ರವ್ರಾಜ್ಯ ಪ್ರವ್ರಾಜ್ಯ ಅಂದ್ಬಿಟ್ರೆ ಪದಚ್ಛೇದ ಹೆಂಗಾಗಿಲ್ವಾ? ವಿಭಕ್ತಿ ಇರ್ಬೇಕು, ಪದಚ್ಛೇದ ಮಾಡ್ಬೇಕಾ? ವಿಭಕ್ತಿ ಇದೆ, ಪದಚ್ಛೇದ ಆಗಲ್ಲ. ಅಲ್ಲಪ್ಪ, ಕರ್ಮದಿಂದಲೇ ಮೋಕ್ಷ ಅಂತೀಯಲ್ಲಪ್ಪ. ವಾಮದೇವ ಏನ್ ಕರ್ಮ ಮಾಡಿದ್ದ? ಗರ್ಭದಿಂದಲೇ ಜ್ಞಾನ ಆಯ್ತಲ್ಲ. ಹಾಗೆ ಮೈತ್ರೇಯಿ ಯಾವ ಕರ್ಮ ಮಾಡಿದ್ಲೋ? ಹೆಂಗಸೋ. ಗಾರ್ಗಿ ಮೈತ್ರೇಯಿ ಅದು ಯಾಜ್ಞೋಗ ಜೊತೆ ಮಾಡಿದ್ರು ಅಂದು ಅನ್ಬೋದು. ಗಾರ್ಗಿ ಏನ್ ಮಾಡಿದಾರೆ? ಬ್ರಹ್ಮಚಾರಿನವಳು. ಈ ರೀತಿಯಾಗಿ ಅವರಿಗೂ ಕೂಡ ದರ್ಶನಂ ಸಮಂಜಸಂ, ದರ್ಶನ ಆತ್ಮಜ್ಞಾನ ಅನ್ನೋದು ಹೊಂದತ್ತೆ, ಅದರಿಂದಲೇ ಮೋಕ್ಷ ಆಗಿರುತ್ತೆ. ಅದೇ ರೀತಿ ಬ್ರಹ್ಮಚರ್ಯಾದೇವ ಪ್ರಾವ್ರಾಜ್ಯ ದರ್ಶನ. ಶ್ರುತಿ ನೀನು ಕರ್ಮ ಮಾಡಲೇಬೇಕು ನಿತ್ಯಕರ್ಮ ಅಂತ ಅಂದಿದ್ರೆ ಬ್ರಹ್ಮಚಾರಿಗೆ ಸನ್ಯಾಸದ ಅವಕಾಶ ಕೊಡಬಾರ್ದಾಗಿತ್ತು. ಬ್ರಹ್ಮಚಾರಿಗೆ ಸನ್ಯಾಸ ಮಾಡೋಕೆ ಒಂದು ಆಪ್ಷನ್ ಯಾವಾಗ ಕೊಟ್ಬಿಡ್ತೋ, ಕರ್ಮ ಮಾಡದೆ ನೀವು ವಿರಕ್ತನಾಗಬಹುದು, ಕರ್ಮ ಮಾಡದೆ ನೀವು ಗೃಹಸ್ಥನಾಗದೆ ನೀವು ಬ್ರಹ್ಮಜ್ಞಾನ ಮಾಡ್ಕೋಬಹುದು ಅಂತ ಹೇಳ್ದಂಗಾಯ್ತು. ಅವನ ಪ್ರಕಾರ ಗೃಹಸ್ಥನಾಗಿ ಕರ್ಮ ಮಾಡಿ ಚಿತ್ತಶುದ್ಧಿ ಹೊಂದಿ ಅಲ್ಲಿ ವಿಚಾರ ಮಾಡಿ ಜ್ಞಾನ ಮಾಡಿ ಮೋಕ್ಷ ಆಗ್ಬೇಕು ಅಂತ. ಜನ್ಮಾಂತರ ಮಾಡಿರ್ತಾನಪ್ಪ ಕರ್ಮಾದಿಗಳನ್ನ. ಈ ಜನ್ಮದ ಗೃಹಸ್ಥನಾಗೋಲ್ಲ, ಮುಂಚೆನೆ ವಿರಕ್ತನಾಗಿ ಸನ್ಯಾಸಿಯಾಗಿ ಜ್ಞಾನಿ ಆಗ್ತಾನೆ. ಅದಕ್ಕೇನ್ ಮಾಡ್ತೀರಾ? ಆಗಲ್ಲ ಅಂತೀರಾ? ಬ್ರಹ್ಮಚರ್ಯ ಶುಕ ಮಹರ್ಷಿ ಜ್ಞಾನ ಆಗ್ಲಿಲ್ಲ ಅಂತೀರೋ? ಶಂಕರಾಚಾರ್ಯ ಜ್ಞಾನ ಆಗಿಲ್ಲ ಅಂತೀರೋ? ಜ್ಞಾನ ಯಾರು ಬೇಕಾದ ಆಗ್ಬೋದು. ಇದು ವಿಚಾರ ಮಾಡೋದ್ರಲ್ಲ ಆಗತ್ತೆ. ಯಾವಾಗ ಯಾರು ವಿಚಾರ ಮಾಡ್ತಾರೋ ಅವರವ್ರಿಗೆ ಆಗಾಗ ಆಗತ್ತೆ. ಯಾರಿಗೆ ಬ್ರಹ್ಮಚರ್ಯಾಶ್ರಮದಲ್ಲಿ ಹಿಂದಿನ ಇದರಲ್ಲಿ ಆಗೋಲ್ಲ, ಸಂಸ್ಕಾರ ಇರಲ್ಲ, ವಿಷಯಾಸಕ್ತಿ ಇರುತ್ತೆ, ಭೋಗಾಸಕ್ತಿ ಇರುತ್ತೋ ಅವ್ರು ಮುಂದಕ್ಕೆ ಹೋಗ್ತಾರೆ, ಗೃಹಸ್ಥರಾಗ್ತಾರೆ, ಮಾಡ್ತಾರೆ. ಆಮೇಲೆ ಯಾವಾಗೋ ವೈರಾಗ್ಯ ತಂದ್ಕೊಂಡು ವಿಚಾರ ಮಾಡಿ ಆಗ್ತಾರೆ. ಹಾಗಾಗಿ ಬರ್ಕೋ, ವಾಮದೇವರಿಗೂ ಮೈತ್ರೇಯಿಗೂ ಗಾರ್ಗಿಗೂ ಕೂಡ ಮುಕ್ತಿಯಾಗಿರುವುದು ಹೊಂದುತ್ತದೆ, ಸಮಂಜಸವಾಗಿದೆ. ಯಾಕಂದ್ರೆ ಅವರಿಗೆ ಯಾರಿಗೂ ಕರ್ಮವಿರುವುದಿಲ್ಲ, ಅವರು ಯಾರಿಗೂ ಅಗ್ನಿಹೋತ್ರಾದಿ ಕರ್ಮವಿರುವುದಿಲ್ಲ. ಅವ್ರು ಯಾರಿಗೂ ಈ ಜನ್ಮ ಸೇರ್ಕೊ, ಈ ಜನ್ಮದಲ್ಲಿ ಕರ್ಮವಿರುವುದಿಲ್ಲ, ಈ ಜನ್ಮದಲ್ಲಿ ಅಗ್ನಿಹೋತ್ರಾದಿ.
ಹಿಂದಿನ ಜನ್ಮ ಇಲ್ಲ ಅನ್ನೋ ಹಾಕಲ್ಲ, ಈ ಜನ್ಮದಲ್ಲಿ ಅಗ್ನಿಹೋತ್ರ ಗಮನವಿಲ್ಲ. ಹಾಗೆಯೇ ಬ್ರಹ್ಮಚರ್ಯದಿಂದಲೇ, ಬ್ರಹ್ಮಚರ್ಯಾದೇಹ, ಬ್ರಹ್ಮಚರ್ಯವೇ ಮುಂತಾದವುಗಳಿಂದಲೇ ಪ್ರಾವರಾಜ್ಯದರ್ಶನೋ ಸನ್ಯಾಸವನ್ನ ವಿಧಿಸ್ತಾ ಇರೋದ್ರಿಂದ, ತಿಳಿಸ್ತಾ ಇರೋದ್ರಿಂದ ಮಾಡಿ. ಪ್ರಾವರಾಜ್ಯ ಶಾಸನ ಇದೆ, ಶಾಸನ ಅಂದ್ರೆ ವಿಧಿ ಮಾಡ. ಬ್ರಹ್ಮಚರ್ಯಾಶ್ರಮದಿಂದಲೇ ಸನ್ಯಾಸವನ್ನು ತಿಳಿಸ್ತಾ ಇರೋದ್ರಿಂದಲೂ, ಬ್ರಹ್ಮಚರ್ಯಾಶ್ರಮದಿಂದಲೇ ಸನ್ಯಾಸವನ್ನು ಹೇಳುತ್ತಿರುವುದರಿಂದಲೂ ಮೋಕ್ಷಕ್ಕೆ ಕರ್ಮ ಬೇಡ ಎಂದು ಗೊತ್ತಾಗುತ್ತದೆ. ಎಲ್ಲ ಪದಕ್ಕೂ ಆಯ್ತಾ? ಯಾವ ಪದಕ ಬಿಟ್ಟು ಹೋಯ್ತಾ ನೋಡಿ. ದರ್ಶನಂ ಬ್ರಹ್ಮಚರ್ಯಾದೇಹೇ ದರ್ಶನಂ ಸಮಂಜಸಂ. ಗಾರ್ಗ್ಯಾದೇಶ ದರ್ಶನಂ ಸಮಂಜಸಂ. ಗಾರ್ಗ್ಯಾದಿಗಳಿಗೂ ದರ್ಶನ ಅಂದ್ರೆ ಜ್ಞಾನ, ಅದು ಸಮಂಜಸ ಹೊಂದುತ್ತದೆ. ಆ ಜ್ಞಾನ ಮೋಕ್ಷವೂ ಆಗುತ್ತೆ. ಜ್ಞಾನ ಅಂದ್ರೆ ಮೋಕ್ಷ ಆಗೇ ಆಗುತ್ತೆ. ನಾವು ವಾಮದೇವ, ಮೈತ್ರೇಯಿ, ಗಾರ್ಗಿಯರಿಗೂ ಜ್ಞಾನವೂ ಹೊಂದುತ್ತದೆ, ಜ್ಞಾನದಿಂದ ಮೋಕ್ಷವೂ ಆಗಿರುತ್ತದೆ. ಪ್ರಾವರಾಜ್ಯ, ಪ್ರವರಾಜ್ಯ ಸನ್ಯಾಸ ಪ್ರವರಾಜ್ಯ ಅಂತಾರೆ. ಯಾಕೆ ಇಷ್ಟಾಪೂರ್ತಾದಿ ಹೇತೂನಾಂ ಆನಂತ್ಯಾತ್ ಸ್ವರ್ಗಸಿದ್ಧಯೇ ಏತ್ವಂತರಾ ಸಂಭವತೋ ದುರ್ಜ್ಞಾನ ಸಂಭವಾತ್ ಭವೇತ್. ಆನಂದಾದ ಮಾವ ದೀರ್ಘ ಇದೆಯಲ್ಲ, ಬಿಡಿಸ್ಬಿಡಿದಾರ, ತಪ್ಪು ಮಾಡ್ಬಿಡಿದಾರೆ. ಆನಂದ್ಯ ಸ್ವರ್ಗಸಿದ್ಧಯೇ ಹೇತ್ವಂತರ ಸಂಭವಃ ಅತಃ ದುರ್ಜ್ಞಾನಃ ಸಂಭವಾತ್ ಭವೇತ್. ಇಷ್ಟಾಪೂರ್ತ ಆದಿ. ಇಷ್ಟ ಅಂದ್ರೇನೋ ಬೇರೆ ಬೇರೆ ಯಾಗಗಳು. ಪೂರ್ತ ಅಂದ್ರೇನೋ ವಾಪಿ ಕೂಪ ತಡಾಗಾದಿ ನಿರ್ಮಾಣ. ಪಬ್ಲಿಕ್ಗಾಗಿ ಪುಷ್ಕರಣಿ ಕಟ್ಸೋದು. ಪುಷ್ಕರಣಿ ಗೊತ್ತಾ? 4 ಕಡೆ ಇಳಿಯೋದು. ಬಾವಿ, ನೀರು ಸೇದೋ ಬಾವಿ, ವೆಲ್ ಕೂಪ. ವಾಪಿ ಬೇರೆ, ಕೂಪ ಬೇರೆ. ಇಳಿಯೋ ಬಾವಿ ಇದೆಯಲ್ಲ, ಇಳಿಯೋದು ಅದು ವಾಪಿ. ಕೂಪ ಸೇದೋದು ಕೂಪ. ತಡಾಗ ಅಂದ್ರೆ ಕೆರೆ ಕಟ್ಸೋದು, ಅರವಟ್ಟಿಗೆ ಹಾಕೋದು, ದೇವಸ್ಥಾನ ಕಟ್ಸೋದು, ಪಬ್ಲಿಕ್ ರೋಡ್ ಮಾಡ್ಕೊಡೋದು, ಸ್ಟ್ರೀಟ್ ಲೈಟ್ ಹಾಕ್ಸೋದು, ಆಸ್ಪತ್ರೆ ಕಟ್ಸೋದು, ಆಮೇಲೆ ಬಡಬಗ್ಗರಿಗೆ ಬಟ್ಟೆ ಬರೆ ಊಟ ಹಾಕ್ಸೋದು, ಔಷಧಿ ಕೊಡೋದು, ಎಲ್ಲ ಇದಕ್ಕೆಲ್ಲ ಸ್ವರ್ಗ ಫಲ ಹೇಳಿದೆ. ಹಾಗಾಗಿ ಸೋಷಿಯಲ್ ವರ್ಕ್. ಅದು ಸೋಷಿಯಲ್ ವರ್ಕ್ ಮಾಡೋ ಬುದ್ಧಿ ಹೇಗಿರ್ಬೇಕು? ಸೋಷಿಯಲ್ ವರ್ಕ್ ಮಾಡಿದ್ರೆ ಕೀರ್ತಿಯಾಗಿ ಮಾಡಿದ್ರೆ ಸ್ವರ್ಗ ಸಿಗಲ್ಲ. ಕೀರ್ತಿ ಇದು ಲೈನ್ಸ್ ಕ್ಲಬ್ಬು, ರೋಟರಿ ಕ್ಲಬ್ನವ್ರು ಮಾಡ್ತಾರಲ್ಲ, ಕೀರ್ತಿಯಾಗಿ ಮಾಡ್ತಾರಲ್ಲ, ಅದು ಸ್ವರ್ಗ ಆಗಲ್ಲ. ಕೀರ್ತಿ ಬರುತ್ತೆ. ಪರಮೇಶ್ವರ ಪ್ರೀತ್ಯ ಮಾಡಿದ್ರೆ ಕರ್ಮಯೋಗವಾಗತ್ತೆ. ಧರ್ಮ ಬುದ್ಧಿಯಿಂದ ಮಾಡಿದ್ರೆ ಸ್ವರ್ಗ ಸಿಗತ್ತೆ.
ಕರ್ಮ ಬುದ್ಧಿನ ಮಾಡಬೇಕು, ಸ್ವರ್ಗ ಪ್ರಾಪ್ತಿ ಆಗುತ್ತೆ. ಹಾಗಾಗಿ ನೀನು ಸ್ವರ್ಗಕ್ಕೆ ಅಗ್ನಿಹೋತ್ರಾದಿ ಮಾತ್ರ ಅನ್ಕೋಬೇಡ, ಅದು ಬೇರೆ ಕರ್ಮ ಮಾಡಿರ್ತಾನೆ ಅದನ್ನು ಸ್ವರ್ಗ ಬಂದ್ಬಿಡತ್ತೆ. ಅವನು ನಿತ್ಯಕರ್ಮ ಮಾಡ್ತಾ ಇರ್ತಾನೆ, ಅದು ಪ್ರತ್ಯಯ ಬರಲ್ಲ. ಕಾಮ್ಯ ಮಾಡೋದಿಲ್ಲ ಕರ್ಮವನ್ನ, ಸ್ವರ್ಗ ಸಿಗಲ್ಲ. ಪ್ರತಿಷಿದ್ಧ ಮಾಡೋಲ್ಲ, ಕಿರು ಜನ್ಮ ಬರಲ್ಲ, ಪ್ರಾರ್ಥ ಅನುಭವಿಸ್ಬಿಡ್ತಾನೆ. ಹಾಗಾಗಿ ಜನ್ಮ ಅಂದ್ರೆ ಮೋಕ್ಷ ಆಗ್ಬಿಟ್ಟಿಲ್ಲ. ಮಾರಾಯ ಕಾಮ್ಯಕರ್ಮ ಮಾಡದಿದ್ ಮಾತ್ರ ಇಷ್ಟಾಪೂರ್ತಿ ದತ್ತ ಮಾಡಿಲ್ವನೋ ಅದೇ ಸ್ವರ್ಗ ಬರುತ್ತೆ. ಕಾಮ್ಯಕರ್ಮ ಮಾಡಿದಾಗ ಒಪ್ಕೊಂಡ್ರು ಪೂರ್ವಪಕ್ಷಿ ಹೇಳೋ ಹಾಗೇನೆ ಕಾಮ್ಯ ಪ್ರತಿಸಿದ್ಧ ಮಾಡಿಲ್ಲ, ಪ್ರಸಿದ್ಧ ಮಾಡಿ. ನೀನು ಹೇಳೋದು ಗೊತ್ತ, ಶಾಸ್ತ್ರ ಹೇಳೋದು ಪ್ರಸಿದ್ಧ ಮಾಡಿದ್ರು. ಬ್ರಹ್ಮಹತ್ಯೆ ಸುರಾಪಾನ ಮಾಡಿದ, ಬೇರೆ ಪಾಪ ಮಾಡಿ ಸೊಳ್ಳೆ ಹೊಡೆದಿರ್ತಾನೆ, ಇಲಿ ಹೊಡೆದಿರ್ತಾನೆ, ಬೈದಿರ್ತಾನೆ, ಹೊಡೆದಿರ್ತಾನೆ, ಬೇರೆ ಪಾಪ ದ್ರೋಹ ಮಾಡಿರ್ತಾನೆ, ತುಂಬಾ ಇರುತ್ತೆ ಪಾಪ. ಇದೆಲ್ಲ ಮಾಡೋದು ಸ್ವರ್ಗಾನ ಸಿಗುತ್ತೆ, ಆದ್ರೆ ಮುಕ್ತಿ ಸಿಗಲ್ಲ. ಹಾ, ಇದೆಲ್ಲ ವಾಪಿ ಕೂಪ ತಟಾಕಾದಿ ಇವನ್ನೆಲ್ಲ ಅನುಕೂಲ ಮಾಡ್ಕೊಟ್ಟು ಅವ್ರಿಗೆ ಮುಕ್ತಿ ಸಿಗಲ್ಲ, ಸ್ವರ್ಗ ಅಷ್ಟೇ. ಅದನ್ನು ಈಶ್ವರ ಬುದ್ಧಿನ ಮಾಡಿದ್ರೆ ಚಿಂತೆ ಆಗುತ್ತೆ, ಅವಾಗ ಬರುತ್ತೆ, ಮುಕ್ತಿ ಮಾರ್ಗ ಬರ್ತಾನೆ. ಪಾಪಿ ಕೂಪ ತಡಾಗಾದಿಗಳನ್ನ ಪರಮೇಶ್ವರ ಪ್ರೀತ್ಯರ್ಥವಾಗಿ ಮಾಡಿ ನಂಗೆ ಯಾವ್ದು ಬೇಡ ಅವನು ಸಂತುಷ್ಟ ಆದ್ರೆ ಆಯ್ತು ಮಾಡಿದ್ರೆ ಚಿತ್ತ ಶುದ್ಧಿಯಾಗಿ ಈ ಕಡೆ ಬರ್ತಾನೆ. ನಿಂಗೆ ಕಮ್ಮಾಗಿದೆಯಾ ಕೊಟ ಆಮೇಲೆ ದೂರ ಹಿಂದಕ್ಕೆ ಸರಿ, ಹಾ ಹಿಂದಿಂದ ಆ ಕಡೆ ಸರಿ, ಹಾ ಹಿಂದಕ್ಕೆ ಸರಿ, ಕೊಟ ಕೆಮ್ಮತಾ ಇದ್ದೀನಿ ಹತ್ರ ಜ್ಞಾನ ಮುಕ್ತಿಯನ್ನು ಎಲ್ಲೂ ಒಪ್ಕೊಳ್ಳಲ್ಲ. ಜ್ಞಾನವೇ ಆಗೋಲ್ಲ, ಆ ಜ್ಞಾನವೇ ಇಲ್ಲ ಅಂತಾನೆ ಪೂರ್ವಪಕ್ಷಿ. ಹಾಗಾಗಿ ಪುಣ್ಯಕರ್ಮಕ್ಕೆ ಅಗ್ನಿಹೋತ್ರಾದಿಗಳಾಗಬೇಕಾಗಿರಪ್ಪ ಸ್ವರ್ಗಾದಿಗಳಿಗೆ ಇಷ್ಟಾಪೂರ್ತಾದಿ ಹೇತು ಕಾರಣಗಳು ಅನಂತವಾಗಿದೆ. ಎಷ್ಟು ಇವಾಗ ತೀರ್ಥಯಾತ್ರೆ ಮಾಡ್ತಾನೆ, ಭಜನೆ ಮಾಡ್ತಾನೆ, ಉತ್ಸವಾದಿಗಳು ಭಾಗವಹಿಸ್ತಾನೆ, ಉತ್ಸವಾದಿಗಳಲ್ಲಿ ಅಲ್ಲಿ ಅದಾಗದೆ ಒಳ್ಳೊಳ್ಳೆ ಕರ್ಮಕಲ ಮಾಡ್ತಾನೆ, ಅದರಿಂದ ಅವನು ಪುಣ್ಯ ಬರ್ತಾನೆ ಇರುತ್ತೆ ಅವನಿಗೆ. ಹಾಗಾಗಿ ಸ್ವರ್ಗ ಸಿದ್ಧಿಗೆ ಆನಂತ ಇರುವುದರಿಂದ ನೀನು ಹೇಳೋ ಪ್ರಕಾರ ಮುಕ್ತಿ ಆಗೋಲ್ಲ ಒಂದು. ಆಮೇಲೆ ಹೇತ್ವಂತರ ಅಸಂಭವ ದುರ್ಜ್ಞಾನ, ಬೇರೊಂದು ಹೇತು ಇಲ್ವೇ ಇಲ್ಲ ಅಂತ ಅನ್ನೋದಿದೆಯಲ್ಲ, ಅದು ತಿಳ್ಕೊಳಕ್ ಆಗೋದೇ ಇಲ್ಲ. ಯಾವುದಕ್ಕೆ? ಜನ್ಮಾಂತರವಾಗೋದಕ್ಕೆ ಏನು ಕಾರಣ ಇಲ್ಲ ಅಂತಂದು ಹೆಂಗೆ ಹೇಳ್ತೀಯ? ಜನ್ಮಾಂತರ ಪ್ರಾಪ್ತಿಯೇ ಹೇತ್ವಂತರ ಅಸಂಭವ ದುರ್ಜ್ಞಾನ. ಅಲ್ಲ, ತಿಳ್ಕೊಳಕ್ ಆಗಲ್ಲ. ಇವಾಗ ಪ್ರತಿವಾಯ ಪರಿಹಾರಕ್ಕೆ ನಿತ್ಯಕರ್ಮ ಮಾಡ್ತಿದ್ದಾನೆ, ಒಂದೇ ಪಾಪ ಮಾಡ್ತಿಲ್ಲ, ಒಂದೇ ಪುಣ್ಯ ಮಾಡ್ತಿಲ್ಲ, ಅನುಭವಿಸ್ಬಿಡ್ತಾನೆ. ಆದ್ರೆ ಜನ್ಮ ಅಂತ ಇಲ್ಲ ಅಂದ್ಬಿಡ್ತೀಯ ನೀನು. ಇನ್ನು ಎಷ್ಟು ಕರ್ಮ ಇರ್ಬೋದು ಹಿಂದಿನ ಜನ್ಮಗಳಲ್ಲೇ? ಹೌದಾ, ಅನೇಕ ಜನ್ಮಗಳಲ್ಲಿ ಎಷ್ಟು ಪುಣ್ಯ ಪೆಂಡಿಂಗ್ ಇರುತ್ತೆ, ಎಷ್ಟು ಪಾಪ ಪೆಂಡಿಂಗ್ ಇರುತ್ತೆ. ಈ ಜನ್ಮದಲ್ಲಿ ಎಷ್ಟನ್ನ ಬೇರೆ ಬೇರೆ ಕರ್ಮ ಮಾಡಿರ್ತಾನೆ, ಅದಕ್ಕೆಲ್ಲ ಜನ್ಮ ಬರ್ಬಿಡ್ವನ. ಅದರಿಂದ ಜನ್ಮಾಂತರ ಪ್ರಾಪ್ತಿಯೇ ಹೇತ್ವಂತರ ಅಸಂಭವ ದುರ್ಜ್ಞಾನ ಅಂದ್ರು. ಜನ್ಮಾಂತರ ಪ್ರಾಪ್ತಿಗೆ ಅವನಿಗೆ ಕಾರಣವೇ ಇಲ್ಲ ಅಂತ ನೀನು ಅಂತೀನಿ ಅಂದ್ರೆ ಅದು ನಂಗೆ ತಿಳ್ಕೊಳಕ್ ಆಗಲ್ಲ. ಕಾರಣ ಇಲ್ಲ ನಂಗೆ ಒಪ್ಪಲ್ಲ. ನಂಗೆ ಕಾರಣ ಇದೆ ಅನ್ಸುತ್ತೆ. ಕಾರಣ ಇಲ್ಲ ಅಂತ ತಿಳ್ಕೊಳಕ್ ಕಷ್ಟ. ಒಂದಲ್ಲ ಒಂದು ಕಾರಣ ಇದ್ದೇ ಇರುತ್ತೆ ಹೇತ್ವಂತರ ಪ್ರಾಪ್ತಿಗೆ. ಆಮೇಲೆ ಅತಃ ಸಂಭವಾದ ಜನ್ಮಾಂತರ ಪ್ರಾಪ್ತಿಗೆ ಕರ್ಮಗಳು ಇರಬಹುದಾದ್ದರಿಂದ ಜನ್ಮಾಂತರಂ ಭವೇತ್, ಜನ್ಮಾಂತರ ಆಗಬಹುದು. ಜನ್ಮಾಂತರ ಏನು ಸಂಭವಾದ ಭವೇತ್, ಇರಬಹುದಾದ್ದರಿಂದ ಅಂತ ಅಸಂಭವಾದ ಇರಬಹುದಾದ್ದರಿಂದ ಜನ್ಮಾಂತರಂ ಭವೇತ್. ಜ್ಞಾನವಿಲ್ಲದೇನೆ ಜನ್ಮಾಂತರವಿಲ್ಲ ಅಂದ್ರೆ ಒಪ್ಪಕ್ಕಾಗಲ್ಲ ಕಣಯ್ಯ. ಜ್ಞಾನವಾದ ಜನ್ಮಾಂತರ ಇಲ್ಲ ಅನ್ಬಹುದು. ಜ್ಞಾನವಿಲ್ಲದೇನೆ ಜನ್ಮಾಂತರವಿಲ್ಲ ಅಂತೀನಿ ಅಂದ್ರೆ ನೀನು ಹೇಳಿದ ಪ್ರಕಾರ ತಿಪ್ಪಲಾಗ ಹೊಡೆದ್ರು ಆಗಲ್ಲ. ಬರೀ ಕ್ರಿಯಾ ಮಾತ್ರದಿಂದ, ಕ್ರಿಯಾ ವ್ಯಾಪಾರ ಕ್ರಿಯಾ ನಿವೃತ್ತಿ ಅಷ್ಟರಿಂದ ಆಗಲ್ಲ. ಸತ್ಯದ ಅರಿವಾಗದೇನೆ ಮುಕ್ತಿ ಆಗೋಲ್ಲ. ಅವನು ಕ್ರಿಯಾ ವ್ಯಾಪಾರ ಮತ್ತೆ ಬಾರಿ ಕ್ರಿಯಾ ನಿವೃತ್ತಿ ಅಷ್ಟರಿಂದ ಮುಕ್ತಿ ಹಂಗಾಗಲ್ಲ. 92 ಆಯ್ತು. ಏವಂ ನಿಷಿದ್ಧ ವಾಕ್ಯ ಬರ್ಕೊಳ್ಬೇಕಾ? ಬರ್ಕೊಳ್ಳಿ. ಇಷ್ಟಾಪೂರ್ತವೇ ಮುಂತಾದ ಜನ್ಮಾಂತರಕ್ಕೆ ಕಾರಣಗಳು ಇಷ್ಟಾಪೂರ್ತಿ ಮುಂತಾದ ಕಾರಣ ಅಷ್ಟೇ ಬಿಡಿ, ಜನ್ಮಾಂತರಕ್ಕೆ ಹೋಗಬೇಡಿ. ಇಷ್ಟಾಪೂರ್ತಿ ಮುಂತಾದ ಕಾರಣಗಳು ಅನಂತವಾಗಿರುತ್ತದೆ. ಆದ್ದರಿಂದ ಇಷ್ಟಾಪೂರ್ತಿ ಮುಂತಾದ ಕಾರಣಗಳು ಅನಂತವಾಗಿರುತ್ತವೆಯಾದ್ದರಿಂದ ಪುಣ್ಯಕರ್ಮ ಕಾರಣ ಅಂತ ಅದನ್ನು ಸ್ವರ್ಗ ಸಿದ್ಧಿ ಆಗುವುದು ಹೊಂದುತ್ತದೆ.
ಸ್ವರ್ಗ ಸಿದ್ಧಿಸುವುದಕ್ಕೆ ಅಂತ. ಹಾ, ಆನಂತರ ಸ್ವರ್ಗ ಸಿದ್ಧಯೇ ಕಾರಣಾನು ಭವಂತಿ ಅಂತ. ಸ್ವರ್ಗವನ್ನು ಸಿದ್ಧಿಸುವುದಕ್ಕೆ ಅವನು ಏನಂದ್ಬಿಟ್ಟ, ನಿತ್ಯಕ್ರಮ ಮಾಡ್ತಿರ್ತಾನೆ, ಪ್ರತಿವಾಯ ಬರಲ್ಲ, ಪುಣ್ಯ ಮಾಡೋದಿಲ್ಲ, ಪಾಪನೂ ಮಾಡೋದಿಲ್ಲ, ಪ್ರಾರ್ಥನೆ ಬಿಟ್ಬಿಡ್ತಾನೆ, ಜನ್ಮ ಇಲ್ಲ. ಅಯ್ಯೋ, ಇದಕ್ಕಿಂತ ಬೇರೆ ಇಷ್ಟಪಡ್ತ ಇರಲ್ವನೋ, ಅದ್ರ ಸ್ವರ್ಗ ಬರಲ್ವನೋ? ಎಷ್ಟೇ ಜನ್ಮ ಈ ಜನ್ಮದಲ್ಲೂ ತೀರ್ಥಕ್ಷೇತ್ರ ಹೋಗಿರ್ತಾನೆ, ಇದು ಮಾಡಿರ್ತಾನೆ, ದಾನ ಮಾಡಿರ್ತಾನೆ ಅನ್ನೋ ಅದಕ್ಕೆಲ್ಲ ಪುಣ್ಯ ಮುಂದೆ ಬರುತ್ತೆ. ಹಾಗೆ ಪಾಪನೂ ಮಾಡಿರ್ತಾನೆ, ಮುಂದಕ್ಕೆ ಅದೇ ಹೇಳ್ತಾನೆ ಎಷ್ಟು ಮುಂದೆ. ಅಲ್ಲ, ಮುಂದೆ ಮಾಡೋದು ಆಗಮಿ ಆಗುತ್ತೆ. ಹೌದು, ಇವಾಗ ಮಾಡಿದ್ರೆ ಮುಂದಕ್ಕೆ ಆಗುತ್ತೆ, ಹಿಂದ್ ಮಾಡಿದ್ರೆ ಈಗ ಅನುಭವಿಸ್ತಿರ್ತಾರೆ. ಹಿಂದ್ ಮಾಡಿ ಎಲ್ಲವೂ ಬಂದಿರುತ್ತೆ ಅಂತ ಹೇಳಕ್ಕಾಗಲ್ಲ, ಎಷ್ಟೋ ಬಂದಿರುತ್ತೆ, ಇನ್ನೇನು ಎಷ್ಟೋ ಪೆಂಡಿಂಗ್ ಇರುತ್ತೆ. ಇದು ನಮ್ಗೆ ಹಿಂದೆ ಎಷ್ಟು ಮೂಟೆ ಇದೆ ಪುಣ್ಯ ಪಾಪದ್ದು ಗೊತ್ತಿಲ್ಲ. ಯಾವುದೋ ಒಂದು ಮೂಟೆ ತಗೊಂಡು ಬಂದಿದ್ದೀವಿ, ಒಂದು ಮೂಟೆ ತಗೊಂಡು ಅವ್ರು ರವಿ ಹುಡ್ಕೊಂಡಿದ್ದಾರೆ, ಅವ್ರು ಗೋಪಾಲ ಹುಡ್ಕೊಂಡಿದ್ದಾರೆ, ಕಿರಣ್ ಇದ್ದಾರೆ. ಇನ್ನು ಎಷ್ಟು ಮೂಟೆಗಳು ಪೆಂಡಿಂಗ್ ಅಲ್ಲಿ ಇದೆ, ಈಗ ಇನ್ನು ಎಷ್ಟು ಮೂಟೆಗಳು ನಾವು ತಯಾರು ಮಾಡ್ತೀವಿ. ಈ ಜನ್ಮದಲ್ಲಿ ಪುಣ್ಯ ಪಾಪಗಳನ್ನ ಮಾಡಿ ಮಾಡಿ ಮೂಟೆ ಮೂಟೆ ಮಾಡಿ 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 ಈ ಜನ್ಮದಲ್ಲಿ ಒಂದು 10-20 ಮೂಟೆ ಮಾಡಿ ಇಟ್ಟಿರ್ತೀವಿ. ಇನ್ನು 100 ಮೂಟೆಗಳಿರುತ್ತೆ, ಯಾವುದೋ ಒಂದು ಮೂಟೆ ತಗೊಂಡು ಬಂದಿದ್ದಾನೆ ಈ ಜನ್ಮಕ್ಕೆ, ಅಷ್ಟಕ್ಕೆ ಎಲ್ಲಾ ಮೂಟೆಗೂ ಡಿಲೀಟ್ ಆಗ್ಬಿಡುತ್ತಾ? ಹಾ, ಹೌದು. ಹಾಗಾಗಿ ಯಾವ್ದು ಡಿಲೀಟ್ ಆಗೋಲ್ಲ, ತತ್ವಜ್ಞಾನ ಅದು ಮಾತ್ರ ಎಲ್ಲ ಹೋಗ್ಬಿಡುತ್ತೆ, ಮಾಡೇ ಇಲ್ಲ ಅಂತ ಆಗ್ಬಿಡುತ್ತೆ. ಕನಸಿನ ಚೆನ್ನಾಗಿದೆ. ಹೇಳಿಮ್ಮ, ಅಲ್ಲಿ ಕರ್ಮ ಮಾಡೋನಿಗೆ ಧರ್ಮ ಬುದ್ಧಿಯಿಂದ ಮಾಡಿದ್ರೆ ಅವನಿಗೆ ಸ್ವರ್ಗಾದಿ ಫಲಗಳು, ಚಿತ್ತಶುದ್ಧಿ ಇದು ಯೋಗದಿಂದ ಕರ್ಮ ಯೋಗದಿಂದ ಮಾಡಿದ್ರೆ ಚಿತ್ತಶುದ್ಧಿ. ಆದ್ರೆ ಅವನಿಗೆ ಧರ್ಮ ಬುದ್ಧಿನೂ ಇಲ್ಲ, ಅಂತಃಕರಣ ಶುದ್ಧಿ ಆಗುತ್ತೆ ಅಂತಾನೂ ಗೊತ್ತಿಲ್ಲ, ಒಳ್ಳೆ ಕರ್ಮ ಮಾಡ್ತಾ ಇರ್ತಾನೆ. ಅವಾಗ ಅವನಿಗೂ ಯಾವ ತರ ಫಲ ಅಂತ ಹಂಗೆ ವಿಶೇಷ ನ್ಯಾಯ ಸ್ವರ್ಗವನ್ನು ಹೇಳಿದ್ದಾರೆ. ಅವನಿಗೆ ಅದು ಗೊತ್ತಿಲ್ಲದೆ ಮಾಡಿದ್ರು ಹೌದು ಹೌದೌದು, ಪುಣ್ಯಲೋಕ ಪುಣ್ಯ ಜನ್ಮ ಪ್ರಾಪ್ತಿ ಆಗುತ್ತೆ. ಅದು ಯಾವ ಕರ್ಮ ಎಷ್ಟು ತೀವ್ರ ಅನ್ನೋದ ಮೇಲೆ. ಕರ್ಮ ತೀವ್ರವಾಗಿದ್ರೆ ಸ್ವರ್ಗ, ತೀವ್ರವಾಗದೆ ಹೋದ್ರೆ ಉತ್ತಮ ಜನ್ಮ. ಮುಂದಿನ ಜನ್ಮದಲ್ಲಿ ಒಳ್ಳೆ ವಿವೇಕಿಯಾಗಿ, ಆರೋಗ್ಯವಂತನಾಗಿ, ಐಶ್ವರ್ಯವಂತನಾಗಿ, ಈ ಬೇರೆ ಎಲ್ಲ ಅನುಕೂಲ ಏನು ಇಟ್ಕೊಂಡಂತ ಜನ್ಮ ಬರುತ್ತೆ. ಪುಣ್ಯ ಅಂತ ಜನ್ಮ ಬರುತ್ತಲ್ಲ, ಶ್ರೀಮಂತ ಮನೆ ಹುಡ್ತಾರಲ್ವ. ಅಂದ್ರೆ ಈಗ ನಮ್ಮದಲ್ಲಿ ಉಪನಿಷತ್ತಲ್ಲಿ ಶಾಸ್ತ್ರದಲ್ಲಿ ಹೇಳಿದೆ ಇಂತಿಂತದಕ್ಕೆ ಇಂತಿಂತ ಫಲ ಅಂತ. ಫಲ ಏನು ಅಂತ ತಿಳಿದೇನು ಒಳ್ಳೆ ಕರ್ಮ ಮಾಡೋರಿಗೂನು ಒಳ್ಳೆ ಇದು ಸಿಗುತ್ತೆ. ಹೌದೌದು, ಗೃಹಸ್ಥ ಅದು ಕರೆಕ್ಟ್ ಆಗಿದೆ ಅಂತ. ಪತ್ನಿ ಎಂಬ ಗ್ರಹದಿಂದ ಹಿಡಿಯಲ್ಪಟ್ಟಿದ್ದಾನೆ ಗೃಹಸ್ಥ. ಕನ್ಯಾ ರಾಶಿ ಸ್ಥಿತೋದಿತ್ಯಂ ಜಾಮಾತ ದಶಮೋ ಗ್ರಹ. ಸದಾ ಕ್ರೂರಿ, ಸದಾ ವಕ್ರಿ, ಸದಾ ಶ್ವಶುರಬಾಧಕ. ಕುಜ ಶನಿ ಯಾವಾಗ ಕ್ರೂರಿಗಾಗ್ತಾರೆ, ಇವ್ ಯಾವಾಗ ಕ್ರೂರಿ. ಕುಜ ಶನಿಯಲ್ಲ ಯಾವಾಗಲೂ ವಕ್ರಿಗಾಗ್ತಾರೆ, ಇವ್ ಯಾವಾಗಲೂ ವಕ್ರಿ. ಇವನು ವಕ್ರ ಸ್ವಭಾವ. ಸದಾ ಕ್ರೂರಿ, ಸದಾ ವಕ್ರಿ, ಸದಾ ಶ್ವಶುರ ಬಾಧಕ. ಅತ್ತೆ ಮಾವನ್ನ ಪೀಡೆ ಮಾಡ್ತಿರ್ತಾರೆ, ಹೆಂಡತಿ ಹೊಡಿತಾ ಬೀತಾ. ಅದ ಜಾಮಾತ ದಶಮೋ ಗ್ರಹ. ನಮ್ಗೆಲ್ಲ 9 ಗ್ರಹ ಅದ, ಮಾವನಿಗೆ 10 ಗ್ರಹ ಅಂತ ವಿಚಾರ. ಯುಗಾಂತರ ವಿಚಾರನ ಯುಗಾಂತರ ವಿಚಾರ. ಈಗ ಶ್ಲೋಕನ ಪರಿವರ್ತಿಸಿ ಇವಾಗ ಇವನ ಹುಡುಗನ ತಂದೆಗೆ 10ನೇ ಗ್ರಹ ಸೊಸೆ. ಅಳಿಯ 10ನೇ ಗ್ರಹ ಅಲ್ಲ, ಸೊಸೆ 10ನೇ ಗ್ರಹ ಅಂತ ಇದ್ದಾರೆ. ನಮ್ಮ ಇವ್ರು ಕಿರಣರು ಇಲ್ಲಿ ದೂರ ಇದಲ್ಲ, ಮಾನಸದಿಂದ ಡೈರಿ ಹೇಳ್ತಿದ್ದಾರೆ. ಅರ್ಥ ಈ ಸಂಗ್ರಹ ಹೇಳಿದ್ರೆ ಸ್ಪಷ್ಟಪಡಿಸುತ್ತೆ ಅಷ್ಟೇ. ಈ ಸಂಗ್ರಹ ಹೇಳಿದ್ರಲ್ಲ ಅದನ್ನ ಭಾಮತಿ ವ್ಯಾಖ್ಯಾನ ಮಾಡಿದೆ ಅಷ್ಟೇ. ಓ, ಆರ್ಥಿಕ. ಹೌದು, ಅಭುಕ್ತ ಮೂಲದಲ್ಲಿ ಹುಟ್ಟಿದಂತಹ ಮಗ ತಂದೆ ಗರಿಷ್ಠ, ಹುಡುಗಿ ಹುಟ್ಟಿದ್ರೆ ಮಾವನ ಗರಿಷ್ಠ. ಗೊತ್ತಿದ್ರು ಬ್ರಾಹ್ಮಣರಲ್ಲಿ ಒಂದು 3 ತಿಂಗಳಿದ್ರೆ ಹುಡುಗಿನ ಹುಡುಗಂಗೆ ಎಂಗೇಜ್ಮೆಂಟ್ ಮಾಡ್ಬಿಟ್ರು. ಅವ್ರದ್ದು ಆಶ್ಲೇಷ ಎಂಗೇಜ್ಮೆಂಟ್ ಆಗಿ 1 ವಾರಕ್ಕೆ ಮಾವ ಸಾಕೋದು, ಅದೇ ಮದುವೆ ಮಾಡ್ಬಿಟ್ರು. ಆಶ್ಲೇಷ ಅತ್ತೆಗೆ ಏನೋ ಒಟ್ಟಲ್ಲಿ ಆಗತ್ತೆ ಏನೋ. ಅದು ಆಶ್ಲೇಷ ಬೀಳೋದು, ಅದು ಪ್ರಾಣದಿಯ ಶಕ್ತಿ ಇಲ್ಲ, ಅದಕ್ಕೆ ಸೂಚಕ. ಅದಕ್ಕೆ ಶಕ್ತಿ ಇರಲ್ಲ. ಇವಾಗ ಗ್ರಹ ಅದು ನಮ್ ಪಾಪ ಫಲ ಸೂಚಕ. ಗ್ರಹ ಏನು ಮಾಡಲ್ಲ ನಮ್ಗೆ. ಶನಿ ಹೀಗಿದ್ದಾನೆ ತೊಂದರೆ ಮಾಡ್ತಾನೆ, ಶನಿ ಚಂದ್ರ ಮೇಲೆ ಕುಜನು ತೊಂದರೆ ಮಾಡಲ್ಲ. ನಮ್ಮ ಗ್ರಹದಲ್ಲಿ ಅದಕ್ಕೆ ಸೂಚಕರಾಗಿದ್ದಾರೆ ಅಷ್ಟೇ. ಅವ್ರ ಪಾಡಿಗೆ ಇರ್ತಾರೆ.
ಆ ಕೋಟ್ಯಾಂತರ ಮೇಲೆ ಅವರಿಗೆ ಗ್ರಹಚಾರ ನಿಮ್ಮನ್ನು ನೋಡ್ತಾ ಕೂತ್ಕೊಳ್ಳೋಕೆ. ಅವರು ನಿಮಗೆ ಅವರು ನಿಮ್ಮ ಜಾತಕದಲ್ಲಿ ಈ ಭಾವದಲ್ಲಿದ್ದಾಗ ಅವರು ಈ ಫಲಕ್ಕೆ ಸೂಚಕರಾಗ್ತಾರೆ ಅಂತ ಅಷ್ಟೇ ಅರ್ಥ. ಅವ್ರು ಏನು ಮಾಡಲ್ಲ, ಯಾವ ಗ್ರಹನೂ ಏನು ಮಾಡಲ್ಲ, ನಕ್ಷತ್ರವೂ ಏನು ಮಾಡಲ್ಲ. ಅವ್ರ ಪಾಡಿಗೆ ಅವ್ರು ಇರ್ತಾರೆ. ನಿಮ್ಮ ಕರ್ಮ ಆ ನಕ್ಷತ್ರಕ್ಕೆ ಆ ರೀತಿ ಫಲ ತೋರಿಸುತ್ತೆ ಅಷ್ಟೇ, ಆಯ್ತಾ. ಹೀಗೆ ಇಷ್ಟಾಪೂರ್ತ ಕರ್ಮಗಳು ಅನಂತವಾಗಿರುತ್ತವೆ. ಆದ್ದರಿಂದ ಅವುಗಳಿಗೆ ಸ್ವರ್ಗಸಿದ್ಧಿ ಆಗಬಹುದು, ಆಯ್ತಾ. ಆಮೇಲೆ ಹೇತ್ವಂತರ ಅಸಂಭವ, ಬೇರೆ ಕಾರಣವೇ ಹೊಂದೋದಿಲ್ಲ ಎಂಬುದು ದುರ್ಜ್ಞಾನ, ತಿಳ್ಕೊಳಕ್ಕೆ ಆಗಲ್ಲ. ಏನು ಕಾರಣ ಇಲ್ಲ ಜನ್ಮಾಂತರಕ್ಕೆ, ಹೆಂಗೆ ಹೇಳ್ತೀಯ ನೀನು, ದುರ್ಜ್ಞಾನಪ್ಪ. ಅತಃ ಅಸಂಭವ ಇರಬಹುದಾದ್ದರಿಂದ ಜನ್ಮಾಂತರವಾಗತ್ತೆ. ಅನೇಕೇಶಾಂ ಕರ್ಮಣಾಂ ಸಂಭವಾತ್ ಜನ್ಮಾಂತರ ಭವೇತ್ ಅಂತ. ಅನೇಕ ಕರ್ಮಗಳು ಇರಬಹುದಾದ್ದರಿಂದ ಪುಣ್ಯ ಪಾಪಗಳು ಜನ್ಮಾಂತರ ಆಗತ್ತೆ, ಏನು ಆಗಲ್ಲ. ಈಗ ಹುಟ್ಟಿದ್ದೀವಿ ಜನ್ಮಾಂತರ ಆಗೇ ಆಗತ್ತೆ. ನನಗೆ ಈಗೇ ಹುಟ್ಟಿಲ್ಲ, ಹುಟ್ಟೇ ನನಗಿಲ್ಲ ಅಂದ್ಕೊಂಡು ಜನ್ಮಾಂತರ ಇಲ್ಲ, ಪೂರ್ವ ಜನ್ಮವೂ ಇಲ್ಲ, ಉತ್ತರ ಜನ್ಮವೂ ಇಲ್ಲ. ಭ್ರಾಂತಿ ಅದು. ಜನ್ಮವಿದೆ ಅನ್ನೋದೇ ಭ್ರಾಂತಿ. ಅದಂಥ ಅನುಭವ ಆಗ್ಲಿ ಬಿಟ್ಟು ಅಯ್ಯೋ ಹುಟ್ಬಿಡ್ತೀನಲ್ಲ, ಎಲ್ಲಿ ಹುಡ್ತೀನಪ್ಪ, ಭಯ ಆಗತ್ತೆ, ಎಲ್ಲಿ ಹೋಗ್ತೀನೋ ಏನು ಅಂತ ಅನ್ಕೊಂಡ್ರೆ ಈಗ ಹುಟ್ಟಿದ್ದೆ ಸುಳ್ಳು ಅಂತ ಎಂತ ಭಯ. ಏವಂ ನಿಷಿದ್ಧ ವಾಕ್ಯೇಶು ಯಥೋಕ್ತಂ ನ್ಯಾಯಮಾದಿಶೇ ನಿತ್ಯ ಕರ್ಮವಚಸ್ವೇವಂ ನಾತೋ ಮುಕ್ತಿ ವಿನಿಶ್ಚಯಃ. एवं निषिद्धवाक्येषु यथोक्तं न्यायम् आदिशेत् नित्यकर्मवचस्सु एवं न अतः मुक्तिविनिश्चयः. ಹೇಗೆ ಕಾಮ್ಯ ಕರ್ಮ ವಾಕ್ಯೇಶು ಇದಾನಿ ಮುಕ್ತಂ ಯಥಾವತ್ ಪರ್ಯಂತಂ. ಕಾಮ್ಯಕರ್ಮ ಇದು ಕರ್ಮವಾಕ್ಯದಲ್ಲಿ ಯಥಾ ಕರ್ಮವಾಕ್ಯೇಶು ಯಥಾವತ್ ಪರ್ಯಂತಂ ಮುಕ್ತಂ. ಕರ್ಮ ವಿಷಯದಲ್ಲಿ ನಾವು ರೀತಿ ಹೇಳಿದ್ವಲ್ಲ, ನಿಷಿದ್ಧ ಕರ್ಮಕ್ಕೆ ಹೀಗೆ ಅನ್ಕೊಳ್ಳಿ ಅಂತ ಇದ್ದಾರೆ. ನಿಷಿದ್ಧ ಕರ್ಮ ಅಯ್ಯೋ ಹೋದ ಜನ್ಮದಲ್ಲಿ ಮಾತ್ರ ಇಲ್ಲಿ ಬಂದಿದೆ ಅಂತ ಅನ್ಕೋತೀರಾ? ಇನ್ನು ಅನೇಕ ಜನ್ಮ ನಿಷಿದ್ಧ ಕರ್ಮ ಉಳಿದಿರಲ್ವಾ, ಅದಕ್ಕೆಲ್ಲ ಏನ್ ಮಾಡ್ತೀರಾ, ಅದಂಗೆ ಡಿಲೀಟ್ ಆಗುತ್ತೆ. ಆಮೇಲೆ ಈ ಕರ್ಮದ್ದು ಏನು ನಿಷಿದ್ಧ ಮಾಡದೇ ಇರೋಕ್ಕಾಗತ್ತಾ? ಸಾಧ್ಯ ಇದೆಯಾ? ಮನುಷ್ಯ ಮಾತಿಗೆ ಪ್ರತಿಜ್ಞೆ ಮಾಡೋಕ್ಕಾಗತ್ತಾ? ಹುಟ್ಟಂದಿಂದ ಸಾಯದೇವರೆಗೂ ಒಂದೇ ಒಂದು ತಪ್ಪನ್ನು ಮಾಡದೇ ತಿಂದ್ರೆ ಆಗತ್ತೋ? ಗಚ್ಚತೋ ಸ್ಖಲನಂ ಅಂತ ನ್ಯಾಯ. ನಡುವನು ಎಡುತ್ತಾನೆ ಅಂತ ಗಾದೆ ಇಲ್ವಾ? ನಡುವನು ಎಡೀತಾನೆ ಅಂತ. ಹಾಗೆ ಮನುಷ್ಯನಿಗೆ ಜೀವನದಲ್ಲಿ ಪಾಪ ಬಂದೇ ಬರುತ್ತೆ, ಆಗೇ ಆಗುತ್ತೆ. ಹಾಗೆ ಏವಂ ಇದೇ ರೀತಿ ನಿಷಿದ್ಧ ಕರ್ಮದ ವಾಕ್ಯದ ವಿಷಯದಲ್ಲೂ ಮೇಲೆ ಹೇಳಿದ ಎಲ್ಲಾ ನ್ಯಾಯವನ್ನು ಹೊಂದಿಸಿಕೊಳ್ಳಬೇಕು. ಕರ್ಮದ ವಿಷಯದಲ್ಲಿ ಹೇಗೆ ಹೊಂದಿಸಿದೀವೋ ನಿಷಿದ್ಧ ವಾಕ್ಯಕ್ಕೂ, ಇದನ್ನು ಪಾಪ ಕರ್ಮದ ವಿಷಯಕ್ಕೂ ಇದೆಲ್ಲವನ್ನು ಹೊಂದಿಸ್ಕೊಳ್ಬೇಕು ಅಂತ. ಪುಣ್ಯಕ್ಕೆ ಹೇಗೆ ಹೊಂದಿಸ್ಕೊಳ್ಬೇಕು ಅಂತಂದ್ವೋ ಪಾಪ ಕರ್ಮದ ವಿಷಯಕ್ಕೂ ಮೇಲೆ ಹೇಳಿದ್ದೆಲ್ಲವನ್ನು ಹೊಂದಿಸಿಕೊಳ್ಳಬೇಕು. ಬರ್ಕೊಳ್ಳಿ. ಏವಂ ಈ ರೀತಿಯಾಗಿ ನಿಷಿದ್ಧ ವಾಕ್ಯಶು, ನಿಷಿದ್ಧ ಕರ್ಮವನ್ನು ಹೇಳುವ ವಾಕ್ಯದ ವಿಷಯದಲ್ಲೂ, ನಿಷಿದ್ಧ ಕರ್ಮವನ್ನು ಹೇಳುವ ವಾಕ್ಯದ ವಿಷಯದಲ್ಲೂ ಯಥೋಕ್ತಂ ಮೇಲೆ ಹೇಳಿದ್ದೆಲ್ಲವನ್ನು, ಯಥೋಕ್ತಂ ನಾಮ ಪೂರ್ವೋಕ್ತಂ ಹಿಂದೆ ಹೇಳಿದ್ದೆಲ್ಲವನ್ನು, ಹೇಳಿದ್ದೆಲ್ಲ ನ್ಯಾಯವನ್ನು ಆದಿಹೇ ಅದಕ್ಕೆ ಹೇಳಬೇಕು. ಅದಕ್ಕೆ ಪ್ರಶ್ನೆ ಮಾಡುವ ಪೃಚ್ಛಕರಿಗೆ ಅದನ್ನೆಲ್ಲ ಹೇಳ್ಬೇಕು. ನೋಡಪ್ಪ, ಕರ್ಮ ವಿಷಯಕ್ಕೆ ಹೇಗೆ ಹೇಳಿದ್ವೋ ಪಾಪ ವಿಷಯಕ್ಕೂ ಹೀಗೆ ಕಣಪ್ಪ ಅಂತ ಹೇಳ್ಬಿಡ್ಬೇಕು. ಕರ್ಮದಲ್ಲಿ ಎರಡು ಕರ್ಮ ಇದ್ದಾನೆ, ಪುಣ್ಯಕರ್ಮಕ್ಕೆ ಕರ್ಮ, ಪಾಪಕರ್ಮಕ್ಕೆ ಕರ್ಮ. ಪುಣ್ಯಕರ್ಮಕ್ಕೆ ಮಾತ್ರ ಈ ನಿಯಮ, ಪಾಪಕರ್ಮಕ್ಕೆ ಇಲ್ಲ ಅಂತಿಲ್ಲ. ಪಾಪಕರ್ಮಕ್ಕೂ ಈ ನ್ಯಾಯ ಬಂದೇ ಬರುತ್ತೆ. ಹೀಗೆ ಏವಂ ನಿತ್ಯಕರ್ಮ ವಚಸ್ಸು, ಈಗ ನಿತ್ಯಕರ್ಮದ ಹೇಳುವ ವಾಕ್ಯದ ವಿಷಯದಲ್ಲಿ ಮುಕ್ತಿವಿಲ್ಲವೆಂಬುದು ನಿಶ್ಚಯವಾಗುತ್ತದೆ. ಮುಕ್ತಿ ಆಗತ್ತೆ ಎಂಬ ನಿಶ್ಚಯವೂ ಇಲ್ಲ ಅಂದ್ಮಾಡಿ. ಹೀಗೆ ನಿತ್ಯಕರ್ಮದ ವಾಕ್ಯದ ವಿಷಯದಲ್ಲಿ ಮುಕ್ತಿಯಾಗುತ್ತದೆ ಎಂಬ ನಿಶ್ಚಯವೂ ಇರುವುದಿಲ್ಲ. ಆಯ್ತಾ? ಗೋ ಫರ್ದರ್, ಮುಂದಕ್ಕೆ ಹೋಗೋಣವೇ.
ಬರ್ಕೋಬೇಕಲ್ಲಪ್ಪ. ಅಯ್ಯೋ ನಮ್ಮ ಸವಿತಾ ಬೈತಾಳೆ, ನೀನ್ ಬಹಳ ಫಾಸ್ಟ್ ಹೇಳ್ತೀಯ, ಸ್ವಲ್ಪ ನಿಧಾನಗಳು, ಏನು ಹಂಗ ಅವಸರ ಅಂತ. ಬರ್ಕೊಂಡೇನೆ ಸವಿತಾ? ಆಯ್ತಾನೆ? ಅದೇಕಾ ಓ ಆಂಟಿ ಅತ್ತೆಯ ವೈಕುಂಠನಿಗೆ ಅತ್ತೆ ಫೋಟೋ ಅಮ್ಮ ಬೈಕುಂಠ ಫೋಟೋ ಬೈಕುಂಠ ಅಷ್ಟಿದೆಪ್ಪ ಅವಾಳಿಗೆ ಒಂಚೂರು ಕಾಲು ಮಂಡಿ ಚಿಪ್ ನೋವಾಡಿಂದು ಎಂಟಗೂ ಹೋಗಕ್ಕಾಗಲ್ಲ, ಆಪರೇಷನ್ ಪಡಿಸ್ಕೊಡುವ ವಾಣಮ್ಮ ಈ ಕರೋನಾ ಟೈಮ್ ಒಳ್ಳೆ ಅಂತ ಚೊಲ್ಲಿದ್ದೆ ಆನಾಗ್ಲು ಇಲ್ಲ ಇಲ್ಲ ಪ್ರಾರಬ್ಧ ಇಲ್ಲ ಇಲ್ಲ ಫೋನ್ ಹಾಕ ಮಂಡಿತೆ ದಂಡ ಪ್ರಾಬ್ಲಮ್ ಬೆನ್ನತೆ ಪ್ರಾಬ್ಲಮ್ ಬೆನ್ ಪ್ರಾಬ್ಲಮ್ ಅನ್ನು உங்களுக்கு ಮಂಡಿ ನೋವಾಡ್ರ ಅಂತ ಬೆನ್ ಆಪರೇಷನ್ ಪಡಿಲ್ಲ ಅದು ಆಚೆ ಅದು ಪಾದ ಕೋವಿಡ್ ಹಾಸ್ಪಿಟಲ್ ಅದು ಅಯ್ಯಯ್ಯೋ அப்போலோ எம்பி ஆதார வந்து ஏசி ராந்து செப்பரேட் ரூம் இது டிவி ராந்து எல்லாம் அனுப்பிட்டு போயிட்டு கோவிட் ஹாஸ்பிட்டலுக்கு அடிச்சுட்டு போயிட்டு அட்மிட் பண்ணிடுறாங்க. ಅಯ್ಯಪ್ಪ ಕೋವಿಡ್ ಬಂದ್ಬಿಟ್ರೆ ಇವಾಗ ಗೊತ್ತು ಆಯ್ಕಲ್ಲ ಪಾಪ ಒತ್ತ ಅನ್ಕಿರುಟ್ರಂಡ ಸರ್ಜರಿ ಸೈಡ್ ಎಫೆಕ್ಟ್ ಅನ್ಕಿರುಟ್ರಂಡ ಇಂಟರ್ನೂ ಆಚೆ ನಾಳೆ ಡಿಸ್ಚಾರ್ಜ್ பண்ணிவிட்டா ಸ್ಟ್ರೆಚರ್ ಅಡ್ಸ್ಕಿನ್ ಬಂದ್ಬಿಟ್ಟು ಹಾದುಳೆ ಇರಣಿನ ಅಂಡ ಅದಕ್ಕೆ ಸ್ಟ್ರೆಚರ್ ಅಡ್ಸ್ಕಿನ್ ಬಂದ್ಬಿಟ್ಟು ಹಿಂಗೆ ಬಾತ್ರೂಮ್ ಸರ್ಕಲ್ ಹುಟ್ಟಿಲ್ಲ ಸೊಸೆ பொண்ணு எல்லாரும் ஆண்டா பொண்ணுக்கும் அட்டாக் ஆகுது பொண்ணு இது அவளும் அட்மிட் ஆயிராட்ட குழந்தை சீரியஸ் இல்லையா இல்ல சீரியஸ் இல்ல அனுப்பி கப்பு எம்பி கட்டி விட்டு வந்து ಇವಾಳಕ್ಕೆ ನಾಳೆ ಗೊತ್ತೇ ಆಯ್ಕಲ್ಲ ಅವ್ರೆ ನಿಮೋನಿಯಾ ಕಷ್ಟ ಇದ್ದದೇ ಸೈಡ್ ಎಫೆಕ್ಟ್ ಅಂಟಿರೋಣ್ರಂಡ ಆ ಟೈಮಲ್ಲಿ ಉಸಿರಾಡ ಕಾಲ ಕೊಡೋಣ ಅಯ್ಯೋ ಇದಕ್ಕಾಗ ಪಾಕಾಕ ಆಂಬುಲೆನ್ಸ್ ಬಂದ ಕೊಲಿಯೋ ಬಂದ್ಬಿಟ್ರಂಡ ಲಂಗ್ಸ್ ಎಲ್ಲ ಗಟ್ಟಿ ಆಗ್ಬಿಟ್ರಂದ್ರೆ ಇಮಿಡಿಯೇಟ್ ಅಳ್ಸ್ಕೊಂಡ್ ಪೋನ ವರೇನ 4 ಲಕ್ಷ ದುಡ್ಡು ಖರ್ಚಾಗಿದೆ ಏನು ಮಾಡೋದು 5 ಲಕ್ಷ ತಿರುಪತಿ ವೆಂಕಟರಮಣ ವೆಂಕಟಾಚಲ ಇನ್ಶೂರೆನ್ಸ್ ಇಲ್ಲದೇನಾಕ ಪೂರ್ತಿ ದುಡ್ಡಿಂದೆಲ್ಲ ತೊಂಬೆಗೆ ಇನ್ಶೂರೆನ್ಸ್ ಇನ್ಶೂರೆನ್ಸ್ಗೆ ಗೊತ್ತಿಲ್ಲ ಸ್ವಲ್ಪ ಇರೋದು ಹಿಂದ್ ವಯಸ್ಸಿಗೆ ನಿಮ್ಗೆಲ್ಲ ಹೆವಿ ಚೀಪ್ ಅಪ್ಪ ದುಡಿಯೋ ನಡಿಯ ಹುಡುಗಾಡ ಗೊತ್ತಾಗವ್ರೆ ಹಾದು ವಿಜ್ಞಾನ 2-3 ಆಯ್ತು ಆಗತ್ತೆ ವಯಸ್ಸು ಪಿಕ್ಕಿಂದಾಗ ನಾನು 40,000 ಕಟ್ಟತಾನೆ 40 ಜಾಸ್ತಿ 40 ಕಣ್ಣು ಜಾಸ್ತಿ ಇರೋದು 40 ಕೊಡ್ತೇಶೆ 40 ಜಾಸ್ತಿ ಇಲ್ಲಪ್ಪ 38 ಇನ್ನು ಪೊಲೀಸಲ್ಲ 35 40 ಹಿಂದ್ ವಯಸ್ಸು ಕಟ್ಟಿನಾಗ 2,000-3,000 ಇರುತ್ತೆ ಅಷ್ಟೇ ಯಾರು ವಯಸ್ಸಿಗೆ ವಯಸ್ಸಲ್ಲ ಅದೇ ಅದು ದಿವಸ ಕಟ್ಟಿನಾಗ 10 ಇರ್ತದೆ ಇವ್ಯ 5 ವರ್ಷದ ಕಾಲದ ಮೆಡಿಕಲ್ ಕಾಸ್ಟ್ ಇತ್ತಕೊಂಡು ಡಬಲ್ ಟ್ರಿಪಲ್ ಆಗಿಬಿಟ್ರೆ ಸಡನ್ ಹಾರ್ಟ್ ಅಟ್ಯಾಕ್ ಬಂದ ಜಾಸ್ತಿ ಬೋಸು ಅಪ್ಪಡಿ ಆಡಕ್ ವಿರಾಳ ಅನೇಕ ಜನ್ಮೋಪಾತ್ತಸ್ಯ ಪುಣ್ಯಸ್ಯ ಕರ್ಮಣಃ ಅನಂತ ದೇಹ ಹೇತೋಶ್ಚ ವಿಪ್ರಘಾತಸ್ಯ ಸಂಭವ. ಯಾಕೆ ತಗೊಂಡ್ರಿ ಇದೆ ಕಣ್ರಿ ನೀನ್ ನನ್ನ ತಗೊಂಡೋಗಿ ಪುಸ್ತಕ ಏನ್ ಮಾಡಿದ್ರೆ ಅನೇಕ ಜನ್ಮೋಪಾತ್ತಸ್ಯ ಕರ್ಮಣ ಪುಣ್ಯಸ್ಯ ಕರ್ಮಣ ಸಂಭವಾತ್. ಒಂದು ಜನ್ಮ ಅಲ್ಲ 2 ಜನ್ಮ ಅಲ್ಲ ಹಿಂದೆ ಆಗಿರೋದು. ಹಿಂಗೆ ಎಷ್ಟು ಜನ್ಮ ಆಗಿದೆ ಏನ್ ಹೇಳ್ತೀರಾ? ಇನ್ಯೂಮರಬಲ್, ಅನ್ಕೌಂಟಬಲ್ ಲೆಕ್ಕ ಮಾಡೋಕ್ಕಾಗದೆ ಅಷ್ಟು ಜನ್ಮ ಆಗಿದೆ ಹಿಂದೆ. ಅಷ್ಟು ಜನ್ಮಗಳು ಎಷ್ಟು ಪುಣ್ಯ ಮಾಡಿದ್ವಿ ಏನ್ ಪಾಪ ಮಾಡಿದ್ವಿ ಯಾರಿಗೂ ಗೊತ್ತು? ಯಾವ್ಯಾವ ಮೂಟೆ, ನೈಲಾನ್ ಮೂಟೆ ಇರುತ್ತೆ, ಗೋಣಿ ಮೂಟೆ ಇರುತ್ತೆ, ಪ್ಲಾಸ್ಟಿಕ್ ಮೂಟೆ ಇರುತ್ತೆ, ಕಬ್ಬಿಣದ ಡಬ್ಬಿ ಇರುತ್ತೆ, ಎಷ್ಟು ತರಹ ಇರುತ್ತೆ ಮೂಟೆಗಳು ಅಂತಂದ್ರೆ. ಮೂಟೆಗಳಲ್ಲೇ ಬೇರೆ ಬೇರೆ ವೈಚಿತ್ರ್ಯ, ಕಲರ್ ಮೂಟೆಗಳು, ಬೇರೆ ಕಲರ್ ಮೂಟೆಗಳು ಇರುತ್ತೆಪ್ಪ. ಆ ಕಲರ್ ಮೂಟೆ ಒಂದೊಂದು ಮೂಟೆ ಒಂದೊಂದು ತರಹ ಕೊಡುತ್ತೆ ಜನ್ಮನ. ಅನೇಕ ಜನ್ಮಗಳಲ್ಲಿ ಉಪಾತ್ತ ಅನ್ನೇನೋ ಕೂಡಿ ಹಾಕಿದ್ದಾಗ
ಹೇಗೆ ಉಪಾತಿ ಕೂಡ ಹಾಕಿದ್ರೆ ಹೇಗೆ ಅರ್ಥ ಬರುತ್ತೆ? ಆದ ಮುಗಿದ ಏನಾಯ್ತು? ಧಾತು ಏನು? ಧಾತುನೇ ಹೋಗಿಲ್ಲ. ದತ್ತ ಆದತ್ತ ದತ್ತ ದುದಾನಿ ಧಾತು ದತ್ತೆಗೆ ಅದು ಅಕಾರ ಅಂತ ಉಪಸರ್ಗ ಸೇರಿದ್ರೆ ಆ ದಾ ಹೋಗ್ಬಿಡುತ್ತೆ. ಆತ ಉಪಸರ್ಗ ತಹ ಸೂತ್ರದಿಂದ ಉಪ ದತ್ತ ಉಪಾತ್ತಃ ಬಿಡುತ್ತೆ. ಉಪ ದಾನ್ ದ್ವಿ ಮತ್ತು ಹೋಗಿ ಆ ಉಳಿಯುತ್ತೆ. ಉಪ ಆ ಉಪಾತ್ತಃ ಬಿಡುತ್ತೆ. ಇದು ಮನುಷ್ಯ ಜನ್ಮಕ್ಕೆ 40ರಿಂದ ನೀವು ಹೇಳಿದ 60% ಮೇಲೆ ಇದ್ರೆ ಅದು ಪುಣ್ಯದ್ದು ಇದು ಅವಾಗ ಮೇಲಕ್ಕೆ ಹೋಗುತ್ತೆ. ಸೊ ಅಲ್ಲಿದೆ. ಅಥವಾ ಹಿಂದಿನ ಜನ್ಮದಲ್ಲೂ 40ರಿಂದ 60% ಮೇಂಟೈನೇ ಮಾಡ್ಕೊಂಡು ಬಂದಿರ್ತಾರಲ್ಲ, ಈ ಜನ್ಮಕ್ಕೆ ಆಳ್ಗ ಇದೆ. ಎಷ್ಟು ಜಾಸ್ತಿ ಪಾಪ ಇದೆ ಹೋಗ್ತೀರ, ನೆಕ್ಸ್ಟ್ 4 ಕಾಲ ಬಂದ್ಬಿಡ್ತದೆ ನಿಮಗೆ. ಹಂಗಿಯೋ ನಾಯೋ ಕತ್ತೆ ಹುಟ್ಟಿದೆ. ಪಾಪದ ಮೂಟೆ ಪಾಪ ಎರಡು ಮಿಕ್ಸ್ ಆಗಿರುತ್ತೆ ಒಂದು ಮೂಟೆಗಳಿಗೆ. ನೀವು ಬರೀ ನಿಮ್ ಜನ್ಮದ ಬರೀ ಸುಖವೇ ಬರಲ್ಲ, ನಿಮ್ಗೆ ದುಃಖ ಮುಂಡಿನೂ ಬಂತಲ್ಲ ಯಾವ ಫಲ? ಹಿಂದಿನ ಜನ್ಮ ಮನುಷ್ಯ ಜನ್ಮ ಆಗಿದ್ದೇನೋ ಇಲ್ಲ ಅಂತ ಹೆಂಗ್ ಗೊತ್ತಾಗೋದಿಲ್ಲ. ಓ ಯಾವಾಗಲೂ ಆಗಿರ್ಬೋದು. ಹಿಂದಿನ ಜನ್ಮನೇ ಅಲ್ಲ, ಬರೀ ನೆಕ್ಸ್ಟ್ ಹಿಂದಿಗೆ ಬಿಫೋರ್ ಅಲ್ಲ. ಹಿಂದೆ 10, 15, 20, 30 ಜನ್ಮ ಹಿಂದ್ ಮನುಷ್ಯ ಆಗಿರ್ಬೋದು. 50 ಜನ್ಮ ಹಿಂದ್ ಮನುಷ್ಯನಾಗಿರ್ಬೋದು. 100 ಜನ್ಮ ಹಿಂದ್ ಮನುಷ್ಯನಾಗಿರ್ಬೋದು. ನೆಕ್ಸ್ಟ್ ಜನ್ಮ ಇದೆ. ಹಾಗೆ ನಾವು ಫ್ರಮ್ ಅಡ್ರೆಸ್ ಗೊತ್ತಿಲ್ಲ, ಟು ಅಡ್ರೆಸ್ ಗೊತ್ತಿಲ್ಲ. ಆದ್ರೆ ಬಂದ್ಮೇಲೆ ಬದುಕು ಅನಿವಾರ್ಯ. ಆಕಸ್ಮಿಕ ಹುಟ್ಟು ಆಕಸ್ಮಿಕ, ಮರಣ ನಿಶ್ಚಿತ, ಬದುಕು ಅನಿವಾರ್ಯ. ಎಲ್ಲಿ ಹೋಗ್ತೀರೋ ಹೋಗಿಲ್ಲ. ಪಶು ಪಕ್ಷಿ ಪ್ರಾಣಿಗಳು ಬರೀ ಅನುಭವಿಸೋದಷ್ಟೇ, ಅಲ್ಲಿ ಪುಣ್ಯ ಪಾಪ ಇಲ್ಲ. ಮಾಡೋದಿಲ್ಲ, ಅನುಭವಿಸಿರ್ತೀವಿ. ಅಲ್ಲ ಅನುಭವ ಯಾವ್ದೋ ಪುಣ್ಯ ಪಾಪ ಅನುಭವಿಸಿರ್ತೀರ, ಎಲ್ಲ ಪಾಪ ಹೋಗ್ಬಿಡ್ತಾನ. ಹೌದು, ಎಷ್ಟು ಇರುತ್ತಲ್ಲ ಇನ್ನು. ಅಲ್ಲಿ ಮಾಡದೇ ಇದ್ರೆ ಅದು ಒಂದೇನಾ? ಅನಂತ. ಹಾ, ಹಾಗೆ ಅನೇಕ ಜನ್ಮ, ಒಂದಲ್ಲ ಎರಡಲ್ಲ, 100, 1000, ಲಕ್ಷಾಂತರ, ಕೋಟ್ಯಾಂತರ, ಲಕ್ಷ ಕೋಟ್ಯಾಂತರ ಜನ್ಮಗಳಲ್ಲಿ ಉಪಾತ್ತ ಕೂಡಿ ಹಾಕಿದ್ದಾಗಿರುವ ಪುಣ್ಯ ಪಾಪ ಕರ್ಮಗಳಿಗೆ ಅನಂತ ದೇಹ ಹೇತೋ, ಅನಂತವಾದ ದೇಹಗಳಿಗೆ ಒಂದೊಂದು ಪಾಪ 5 ಜನ್ಮ ಬಂದ್ಬಿಡುತ್ತೆ. ಅದೇ ನೋಡಿ ಮನುಸ್ಮೃತಿ ಶ್ಲೋಕ ಕೊಟ್ಟಿದ್ದಾರೆ. ಇದೆ ಏನು? ಸೂಕರ ಖರ ಉಷ್ಟ್ರ ಗೋ ಅಜ ಅವಿ ಮೃಗ ಪಕ್ಷಿಣ ಚಂಡಾಲ ಪುಲ್ಕಸಾನ ಅಂತ ಬ್ರಹ್ಮ ಯೋನಿ ಮುಚ್ಚತಿ ಮನುಸ್ಮೃತಿ. ಅದರಲ್ಲೂ ಈ ಶ್ವಾಸ ಶುರು ಮಾಡಿದಾರಲ್ಲ, ಶ್ರೋತ್ರಿಯಾದಿಗಳಾಗ್ಬಿಟ್ರೆ ಸ್ಥಾವರ ಅಂತ ಹೇಳ್ಬಿಡುತ್ತೆ. ನಾಯಿ ಅದು ಗಿಡ ಮರ ಬಳ್ಳಿ ಬೆಟ್ಟ ಗುಡ್ಡ ಆಗ್ಬಿಡ್ತಾನೆ, ಕಲ್ಲು ಬೆಂಡೆ ಆಗ್ಬಿಡ್ತಾನೆ. ಶ್ವಾಸ ಶುರು ಮಾಡೋದು ಬೆಟರು. ಸುಮ್ಮನೆ ಸಾಮಾನ್ಯ ಬ್ರಾಹ್ಮಣ ಮತಿಗೆ ಬ್ರಾಹ್ಮಣ ಜನ್ಮ ಮಾತಾ ತಗೊಂಡಿರ್ತಾನೆ, ಅವನಿಗೆ ಉಪನಯನಾಗಲ್ಲ ಏನಾಗಲ್ಲ ಹೊರಬಿಟ್ಟಿರ್ತಾನೆ. ಹಸು ಹೌದಾ? ಹಸು ಜನ್ಮ ಯಾವ ಪುಣ್ಯ ಅಂತಾರೆ? ಮುಗ ಜನ್ಮ, ಮುಗ ಪ್ರಾಣಿ ಜನ್ಮ ಹೊಡ್ಸು ಗೂಟ ಕಟ್ ಹಾಕ್ತಾರ, ಅಲ್ಲೇ ಹೆಚ್ಕೋಬೇಕು, ಅಲ್ಲೇ ಮಸ್ಕೋಬೇಕು, ಹುಲ್ ತಿನ್ಬೇಕು. ದರಿದ್ರ ಬಾಯಾರಿಕೆ ಆದ್ರೆ ನೀರ್ ಕೊಡಲ್ಲ, ಹಸು ಆದ್ರೆ ಹುಲ್ ಕೊಡಲ್ಲ. ಮಾಡಿ ಮತ್ ಸ್ವರ್ಗ ಸಿಕ್ಬಿಟ್ರೆ ಪರ್ಮನೆಂಟ್ ಅಲ್ಲ, ಮತ್ ಬರ್ತೀರಾ? ಅಲ್ಲ ರೀ, ಪಾಪ ಜನ್ಮ ಆದ್ಮೇಲೆ ದಾನ ಮಾಡಿದ ಪುಣ್ಯ ಬರೋದು ಬೇರೆ ಸಂಬಂಧ. ಅದು ಬೆಲೆ ಇದೆಯಲ್ಲ, ಹಸುವಿಗೆ ಮೈಯ ಚಾಪ ಬೆಲೆ ಇದೆ. ಅದು ದುಡ್ಡು ಮಕ್ಕ ಮಜಾ ಮಾಡ್ತಾನೆ, ಅದಕ್ಕೆ ಪುಣ್ಯ ಬರೋದು. ಪುಲ್ಕಸ ಅಂದ್ರೆ ಅದು ಇದು ಸಂಕರ ಜಾತಿ. ವೈಶ್ಯಸ್ತಿಯಲ್ಲಿ ಕ್ಷತ್ರಿಯ ಪುರುಷನ ಹುಟ್ಟಿದವರು. ಅದು ಇದು ಸಂಕರ ಜಾತಿ. ಅದು ಪುಲ್ಕಸನ ಅದೇನೋ ಮಾಡಿದ್ದಾರೆ, ನಂಗೆ ಮರ್ತೋಗಿದೆ. ಒಟ್ಟು ಸಂಕರ ಒಂದು ಅಂಬಷ್ಟ ಆಯೋಗವ ಇದೆಲ್ಲ ಬರುತ್ತೆ. ಪುಲ್ಕಸ ಅಂತ ಇದು ಸಂಕರ ಜಾತಿ. ಅದು ಒಂದ್ ಬ್ರಹ್ಮ ಹತ್ತಿಗೆ 7 ಜನ್ಮ ಬರುತ್ತೆ. ಒಂದು ಸುರಾಪಾನ, ಒಂದು ಬ್ರಹ್ಮ ಹತ್ಯೆ ಮಹಾಪಾಪಕ್ಕೆಲ್ಲ ಹೇಳ್ತಾ ಇರೋದು. ಒಂದೊಂದು ಮಹಾಪಾಪಕ್ಕೆ 7-8 ಜನ್ಮ ಬರುತ್ತೆ. ಕೆಲವೊಂದು ಕ್ರಿಮಿಕೀಟ ಹೊಟ್ಬಿಡ್ತಾರಲ್ಲ, ದಾಯಸ್ವಾಮಿ ಮತ್ತೆ 100,000 ಸಲ ಚಿಗಣೆ ಹುಡ್ತಾರೆ, ಸಾಯ್ತಾ ಇರ್ತಾರೆ. 1000 ಸಲ ಸೊಳ್ಳೆ ಆಗಿ ಇರುವಾಗಿ ಹುಡ್ತಾ ಇರ್ತಾರೆ. ಮತ್ತೆ ಅದೇ ಹುಡ್ತಿರ್ತಾರೆ, ಹೋಗೋದೇ ಇಲ್ಲ. ಅದು ಮೇಲಕ್ಕೆ ಪ್ರಮೋಷನ್ನೇ ಆಗಲ್ಲ, ಬಹಳ ಕಷ್ಟ.
ಸಾವಿರಾರು ವರ್ಷ ಆಗುತ್ತೆ ಪ್ರಮೋಷನ್ಗೆ. ಜಂತೂನಾಂ ನರಜನ್ಮ ದುರ್ಲಭತರಂ ವಂಶೋತ್ತಮ. ಅದಕ್ಕೆ ಮನುಷ್ಯ ಜನ್ಮ ಅದು ಪಶು ಜನ್ಮ ಬಂದಿದೆಯಲ್ಲ, ಇದನ್ನ ಯುಟಿಲಿಟಿ ಮಾಡ್ಕೊಂಡು ಗೆಟಾರ್ ಆಗ್ಬೇಕು ಹೊರತು ಹಾಗೆ ಹಾಳು ಮಾಡ್ಕೊಂಡ್ಬಿಟ್ರೆ ಅಂದ್ರೆ ಗೋಲ್ಡನ್ ಆಪರ್ಚುನಿಟಿ ಕಾಕೊಂಡಂಗಾಯ್ತು. ಹಾಗೆ ಏನು ಮಹತಾ ಪುಣ್ಯ ಪಣ್ಯೇನ ಕ್ರೀತೇಯಂ ಕಾಯನೌ ಸ್ವಯ. ಬೆಟ್ಟದಷ್ಟು ಪುಣ್ಯ ರಾಶಿ ಕೊಟ್ಟು ಈ ಶರೀರವನ್ನು ಕಾರ್ ಕೊಂಡ್ಕೊಂಡಿದ್ಯಾ, 5-6 ಲಕ್ಷ ಕೊಟ್ಕೊಂಡು ಕಾರಿಗೆ ಸ್ಕ್ರಾಚ್ ಆಗಿ ಹೇಳ್ತೀಯಲ್ಲ, ಬೆಟ್ಟ ರಾಶಿ ಅಷ್ಟು ಪುಣ್ಯ ಕೊಂಡ್ಕೊಂಡು ಈ ಶರೀರನ ಧ್ವನಿ ಕಾರ್ ಕೊಂಡ್ಕೊಂಡಿದ್ಯಾ. ಪಾರಂ ದುಃಖೋದೇರ್ ಗಂತು, ದುಃಖ ರಾಶಿ ದಾಟ ಕೊಂಡ್ಕೊಂಡಿದ್ಯಾ. ತರ ಯಾವನ್ನ ಅಭಿದ್ಯತೆ ಹೊಡೆದೋಗೋರಿಗೆ ದಾಟ್ಕೊಂಡ್ಬಿಡು ಅಂತ ಹೇಳಿದ್ದಾರೆ. ಯಾವ ಹೊಡೆದೋಗ್ತೇನೆ ಗೊತ್ತಾ? 9 ಭಾಗದ ಹಾರೋಡಿದೆ. ಆ ಸೂಜಿ ಮನೆ ತುದಿ 3ನೇ ಒಂದು ಭಾಗ ಜಾಗ ಸಾಕು ಹೋಗಕ್ಕೆ, ಟಕ್ಕನ ಹೋಗ್ತಾನೆ. ಅರ್ಧ ಗಂಟೆ ಮುಂಚೆ ಮಾತಾಡಿದ್ದಾರೆ. ಹೌದಾ? ಪಾಪ ಆರಾಮಾಗಿದ್ದೀನಮ್ಮ, ನನ್ ಯಾಕೆ ಇಲ್ಲಿ ಬಂದು ICU ನಲ್ಲಿ ಇಟ್ಟಿದಾರೋ ಗೊತ್ತಿಲ್ಲ ಅಂತ ಅವ್ರಿಗೆ ಹೇಳಿಲ್ಲ. ಹೌದಾ? ಅವ್ರಿಗೆ ಹೇಳಿಲ್ಲ, ಆಪರೇಷನ್ ಆಗಿರೋದ್ರಿಂದ ಏನೋ ಸರಿ ಮಾಡಕ್ ಕರ್ಕೊಂಡು ಹೋಗಿದ್ದಾರೆ ಅಂದಿದ್ದಾರೆ ನಮ್ಮಣ್ಣ. ಅವ್ರು ಕೊರೋವಾಗ ಹೇಳಿಲ್ವಾ? ಗೊತ್ತೇ ಇಲ್ಲ ಅವ್ರಿಗೆ ಕೊನೆ ತನಕ. ಓಹಾ, ಗಾಬರಿ ಆಗ್ಬಿಟ್ರೆ ಹೋಗ್ಬಿಡ್ತಾರೆ ಈಗ. ಹಾಗೆ ಅದು ನವದ್ವಾರದಲ್ಲಿ ಹೋಗುತ್ತೆ ಅಂತಾರಲ್ಲ, ಏನ್ ಕಾರಣ ಇರುತ್ತೆ? ಯಾವ್ಯಾವ ದ್ವಾರಕ್ಕೆ ಅವ್ರು ಹೇಳಿಲ್ಲ. ಪುಣ್ಯಕರ್ಮ ಆದರೆ ಮೇಲ್ಮುಖ ಹೋಗ್ತಾನೆ, ಪಾಪಕರ್ಮ ಆದರೆ ಅಧೋಗತಿ ಹೋಗ್ತಾನೆ. ಬೇರೆ ಕಿವಿ ಕಣ್ಣು ಇವೆಲ್ಲ ಹೋಗೋದಲ್ಲ? ಅದು ಬೇರೆ ಬೇರೆ ಲೋಕಕ್ಕೆ ಹೇಳ್ತಾರೆ. ಅಲ್ಲ, ಇರೋದೇ 9 ದ್ವಾರ, ಜನ್ಮ ಇರೋದು 9,000 ಕೋಟಿ. ಇದಕ್ಕೆ ಹಂಚ್ಬೇಕೆ ಹೊತ್ತು ಬೇರೆ ಮಾಡಕ್ ಬರಲ್ಲ. ಓದೋರು ಏನು ಗೊತ್ತಾಗಲ್ಲ, ನೋಡೋರು ಏನೋ ಊಹೆ ಮಾಡಿ. ಕಣ್ಣಿಂದ ಹೋದವಲ್ಲ ಸೂರ್ಯಲೋಕಕ್ಕೆ ಹೋಗ್ತಾರೆ, ಬಾಯಿನ ಹೋದಲ್ಲ ಅಗ್ನಿ ಹೋಗ್ತಾರೆ, ಹಾಗೇನಿಲ್ಲ. ಎಲ್ಲ ನೋಡಿದ್ರೆ ಸುಷುಮ್ನ ನಾಡಿನ ಹೋದೋ ಬ್ರಹ್ಮಲೋಕಕ್ಕೆ ಹೋಗ್ತಾರೆ ಒಂದು ಹೇಳ್ಬೋದೇ ಹೊರತು ಕಣ್ಣು ಕಿವಿ ಮೂಗು ಬಾಯಿನ ಇದು ಆತರ ಯಾರು ನೋಡಿಲ್ಲಪ್ಪ. ಸೇಫ್ಟಿ ಟಪ್ ಹೊಡೆದಂಗೆ ಇದ್ದು ಯಾವ ಟಪ್ ಅಂತ ನೋಡಿ ಯಾಕೆ ಕುಡಿಬಾರ್ದು? ಅವ್ರಿಗೆ ಗೊತ್ತಾಗ್ಬೋದ, ನಮ್ಗೆ ಗೊತ್ತಾಗ್ತದೆ. ಈಗ ಒಬ್ಬ ಹೇಳ್ತಿದ್ದಂತೆ ಅಮ್ಮ ಅಮ್ಮ ನಮ್ಗೆ ಏನೋ ಆಗ್ತದೆ ಆಗ್ತದೆ, ನೀವು ಸೀಳ್ತಾ ಇದೆ ಜಾಗ ಬಿಟ್ಬಿಟ್ಟಂತೆ, ರಕ್ತ ಬರ್ತದೆ ಇಲ್ಲಿ. ಹೆಡ್ ಇಂಜುರಿ ಆಗಿರ್ಬೇಕು. ಅಷ್ಟು ಇದಾಗುತ್ತೆ. ತುಂಬಾ ಸುಸ್ತಾಗ್ತಿದೆ ಇಲ್ಲಿ ಬಂದು ಯಾಕೋ ಬಾಯಿಗೆ ಹೋಗ್ಬಿಡುತ್ತೇನೋ ಏನೋ ಪ್ರಾಣದ ಬಗ್ಗೆ ಇದಿಲ್ಲ ಇದನ್ನ ಓ ಇಲ್ಲ ಇಲ್ಲ ತಲೆ ಬಂದು ಆಯ್ತು ಬರ್ತೀನಿ ಹಾಗೆ ಹೋಗುದು ಎಲ್ಲ ಕಟ್ಟೆಗಳು ಒಂದ್ ಬಾಯಿನ ಇನ್ನೊಂದ್ ಬಾಯಿಗೆ ಹರಡೋ ಅಷ್ಟೊತ್ತಿಗೆ ಏನಾಗ್ಬಿಡುತ್ತೆ ಅದು. ಅಗ್ನಿಹೋತ್ರಂತ ಪಶ್ಚಾತ್ತಂ ವೇದಾನಾಂಚಾನುಪಾಲನಂ ಆತಿಥ್ಯಂ ವೈಶ್ಯದೇವಂಚ ಇಷ್ಟಮಿತ್ಯಭಿಧೀಯತೆ. ಪಾಪೀಕೂಪ ತಲಾಕಾದಿ ದೇವತಾಯತನಾನಿ ಚ ಅನ್ನಪ್ರದಾನಮಾರಾಮಃ ಪೂರ್ತಮಿತ್ಯಭಿಧೀಯತೆ. ಶರಣಾಗತ ಸಂತಾನಂ ಭೂತಾನಾಂ ಚಾಪ್ಯಹಿಂಸನಂ ಬಹಿರ್ವೇದಿ ಯಜ್ಞಾನಂ ದತ್ತಮಿತ್ಯಭಿಧೀಯತೆ. ಇಷ್ಟಾಪೂರ್ತ 3 ಶ್ಲೋಕ ಅದನ್ನೇ ಇದು ಮಾಡಿದ್ದಾರೆ ಅನ್ಸುತ್ತೆ. ಕೊಟ್ಟಿಲ್ಲ ಅವರು, ಶ್ಲೋಕ ಎಲ್ಲ ಕೊಟ್ಟಿಲ್ಲ, ಒಂದು ಕೊಟ್ಟಿದ್ದಾರೆ ಅಷ್ಟೇ. ಟಿಪ್ಪಣಿ ಕೊಟ್ರು. ಅಗ್ನಿಹೋತ್ರ, ತಪಸ್ಸು, ಸತ್ಯ, ವೇದಗಳ ರಕ್ಷಣೆ, ಆತಿಥ್ಯ, ವೈಶ್ವದೇವ ಇವು ಇಷ್ಟ ಎಂಬುದಾಗಿಯೂ, ಪಾಪೀಕೂಪ ತಟಾಗಾದಿ ನಿರ್ಮಾಣ, ಕೆರೆ, ಕೊಳ, ಬಾವಿ ಇವುಗಳನ್ನು ನಿರ್ಮಾಣ, ಅನ್ನದಾನ, ಉದ್ಯಾನ ನಿರ್ಮಾಣ ಇವು ಪೂರ್ತ ಎಂಬುದಾಗಿಯೂ, ಆಮೇಲೆ ಶರಣಾಗತರನ್ನ ಆದಿಪದದಿಂದ ದತ್ತ ಎಂಬುದನ್ನು ಗ್ರಹಿಸಬೇಕು. ಶರಣಾಗತರನ್ನು ರಕ್ಷಿಸುವುದಿಲ್ಲ, ಪ್ರಾಣಿಗಳನ್ನು ಶರಣಾಗತರನ್ನು ರಕ್ಷಿಸುವುದು, ಪ್ರಾಣಿಗಳನ್ನು ಹಿಂಸೆ ಮಾಡದಿರುವುದು ದತ್ತ ಬರಲ್ಲ ಅಲ್ವಾ? ಹೌದು. ಶರಣಾಗತ ಸಂತಾನ ಭೂತಾನ ದಾನ ಮಾಡುವುದು ದತ್ತ ಎಂದು ಹೇಳಲ್ಪಡುತ್ತದೆ. ಇವೆಲ್ಲ ಗೃಹಸ್ಥರಿಗೆ ಹೇಳಿದ ಕರ್ಮಗಳು. ದತ್ತಾನಲ್ಲಿ ಪ್ರಾಣಿ ಹಿಂಸೆ ಮಾಡದೇ ಇರೋದು ಅಂತ ಅಹಿಂಸಾ ದಾನ. ಅಹಿಂಸಾ ಪರಮೋ ಧರ್ಮ. ಅದು ಅವೈಧ ದಾನ. ಆಯ್ತಾ? ಅನೇಕ ಜನ್ಮೋಪಾತ್ತಸ್ಯ ಪುಣ್ಯಾಪುಣ್ಯಸ್ಯ ಕರ್ಮಣಃ. ಅನೇಕ ಜನ್ಮಗಳಿಂದ ಕೂಡ ಹಾಕಿದ್ದಾಗಿರುವ ಪುಣ್ಯ ಕರ್ಮಕ್ಕೆ ಅನಂತ ಜನ್ಮಕ್ಕೆ ಕಾರಣವಾಗಿದೆ ಎಂಬುದು ಕೇಳಿಬರುತ್ತಿರುವುದರಿಂದ ಹೇಗೆ ಅಂತ ವಿಪ್ರಘಾತಸ್ಯ ಸಂಭವ. ವಿಪ್ರಘಾತ ಬ್ರಹ್ಮಹತ್ಯೆಗೆ ಅನಂತ ಜನ್ಮಕ್ಕೆ ಕಾರಣ ಅನ್ನೋದು ಹೊಂದುತ್ತದೆ, ಕಂಡು ಬಂದಿದೆ. ಅಷ್ಟೇ ಧರ್ಮಶಾಸ್ತ್ರದಲ್ಲಿ ಏನೇ ತಪ್ಪು ಮಾಡಿದ್ರು ಬ್ರಾಹ್ಮಣ ಬಂದು ಹ್ಯಾಂಗ್ ಹಾಕ್ಬೇಡಿದ್ದಾರೆ. ಇದು ದೇಶೋಚ್ಚಾಟನೆ ಮಾಡ್ಬೇಕಂದ್ರೆ ಅದು ದೇಶಕ್ಕೆ ಅರಿಷ್ಟು ಅಂತ ಹಂಗೆ ಇದೆ, ಹ್ಯಾಂಗ್ ಹಾಕ್ಬಿಟ್ರೆ. ಅಲ್ಲ ಇದ್ರು ಒಳ್ಳೆ ಕಾಲದಲ್ಲಿ ಅನುಷ್ಠಾನ ಮಾಡ್ಕೊಂಡು ಅಂತ ಅನುಷ್ಠಾನ ಮಾಡ್ಕೊಂಡು ಈ ಕೆಟ್ಟ ಕೆಲಸ ಮಾಡ್ತಾನೆ. ಒಂದು ರಾಟನ್ ಆಪ್ ಅಲ್ಲಿ ಇರುತ್ತೆ, ಈ ಎಲ್ಲ ಹಂಗೆ ಆಗ್ಬಿಟ್ಟಿದ್ಯಾ? ಅಲ್ಲಪ್ಪ, ಇದು ನಿರ್ಭಯ ಕೇಸಲ್ಲಿ ಬ್ರಾಹ್ಮಣರ ಮೂಲ್ಯವಂತೆ
ಇಂಥ ಕೆಟ್ಟ ಜನ ಅಂತವ್ರು ಬ್ರಾಹ್ಮಣರಂತೆ ಅದು ಬ್ರಾಹ್ಮಣ ಶರ್ಮ ವರ್ಮ ಎಂಥ ಹಲ್ಕ ಜನ ಬಂಡ ಜನ ನೋಡಿ ಅವರು. ಮೈಸೂರು ಮೊನ್ನೆ ಆಯ್ತಲ್ಲ ಹೌದು ತಿಂಗಳ ಅದಕ್ಕೂ ಗಲ್ಲಾಗ್ಬೇಕು ಅಂತ ಆಗ್ತಾ ಇದೆಯಂತೆ, ಹಾಕ್ಬೇಕು. ಆ ಇದರಲ್ಲಿ ಮುಸಲ್ಮಾನರು ಶರೀಫ್ ಗಂತ ಇದೆಯಲ್ಲ, ಶರೀಫ್ ನಮ್ಮ ಸ್ವಾಮಿ ಚೆನ್ನಾಗಿ ಹೇಳಿದ್ರು ಇದರಲ್ಲಿ ಶ್ರೀಪಟ್ಟಣದಲ್ಲಿ ಇವರು ನಡ್ಕೊಂಡು ಜ್ಞಾಪಕ ಅಂದ್ರು. ಆಯ್ತು ಮುಸಲ್ಮಾನರು ನಮ್ದು ಪ್ರತ್ಯೇಕ ಹಾಗೆ ಹೀಗೆ ಅಂತ ಹೇಳ್ತಾರಲ್ಲಪ್ಪ, ಆಯ್ತಪ್ಪ ನಿಮ್ಮ ಇದ್ರಲ್ಲಿ ಹೇಳ್ದಂಗೆ ನಿಮಗೂ ಶಿಕ್ಷೆ ಕೊಡ್ತೀವಿ ತಪ್ಪಾಡೋದಕ್ಕೆ ಅಂತಂದ್ರೆ ಅದು ಬೇಡ ಅಂತಾರಂತೆ. ಭಾರಿ ಗೌರವಂತೆ, ಕದ್ದವ್ರು ಕೈ ಕಡಿತಾರಂತೆ. ಭಾರಿ ಘೋರ. ಆ ಶಿಕ್ಷೆ ಬೇಡವಂತೆ. ಬಂದಿದಾರಲ್ಲ ಓಡ್ತಾ ಇದಾರಲ್ಲ. ಹೌದು, ಅಫ್ಘಾನಿಸ್ತಾನ ಓಡೋಡ್ ಹೋಗ್ತಾ ಇದ್ದಾರೆ. ಅವ್ರಿಗೆ ಹೆಣ್ಮಕ್ಳು ಹೆಂಗಸರಿಗೆ ಓದೋಕ್ ಅವಕಾಶ ಇಲ್ಲ, ಅವ್ರಿಗೆ ಏನಕ್ಕೂ ಬರೀ ಹೆರಕ್ ಅಷ್ಟೇ ಅಂತೆ. ಅವರು ಹೆರಕ್ ಮಾಡ್ತಾ ಇದ್ದಾರೆ. ಯಾರು ಹೋಗ್ತಾರೆ ಈ ಕಾಲದಲ್ಲ? ಏನಕ್ಕೆ ಸಿಕ್ಕಾಕೊಟ್ರೆ? ಒಬ್ಬೊಬ್ಳೆ ಹೆಣ್ಮಗು ಓಡಾಡೋಂಗಿಲ್ಲ, ಇಲ್ಲ ಜೊತೆ ತಂದೆ ಇರ್ಬೇಕು, ಇಲ್ಲ ಗಂಡ ಇರ್ಬೇಕು, ಇಲ್ಲ ಅಣ್ಣ ಇರ್ಬೇಕು. ಇದು ಬಿಟ್ಟು ಯಾರ್ದಾರ ಜೊತೆ ಸಿಕ್ಕಾಕೊಟ್ರೆ ಕೈ ಕಟ್ಟಾವ್. ಬೇರೆ ಹುಡುಗನ ಜೊತೆ ಇದು ಕಟ್ ಮಾಡ್ತಾರೆ, ಒಬ್ಬರೇ ಹೋದ್ರು ಕೈ ಕಟ್ ಮಾಡ್ತಾರೆ. ಈಗ ನರಕ ಜನ್ಮ ಎಂತ ಅದೇ ಅದು ಹೆಂಗ ಅದೇಂಗ ಒಪ್ಕೊಂಡ್ಬಿಡ್ತಾರಪ್ಪ ಎಲ್ರೂ. ಆ ಹೆಂಗಸಲ್ಲ ಹೆಂಗ ಇದು ಒಪ್ಕೊಳ್ಳೋದು ಅಂದ್ರೆ ಏನ್ ಮಾಡ್ತೀರ ಅವ್ರೊಳಗೆ? ಸಾಮೂಹಿಕ ದಂಗೆ ಹೋದ್ರೆ ಏನ್ ಮಾಡಕ್ಕಲ್ಲ, ಆರಂಭಿಸಿರ್ಬೇಕು. ಎಷ್ಟ್ ಜನ ಹೊಡ್ತಿದಾರೆ ಇರ್ಬೇಕು. ಎಲ್ಲ ಹೇಗೆ ಪಾರ್ಟಿ ಒಂದು ಶಾರ್ಟ್ ಅಲ್ಲಿ 1000 ಜನ ಸಾಯಿಸ್ತಾರೆ. ಎಷ್ಟ್ ಜನ ಆಯ್ತು, ಒಂದ್ ಇನ್ನೂ ನುಗ್ತಾ ಇದ್ದ ಧೈರ್ಯ ಇರಲ್ಲ. ಸಾಯಿಸೋದಕ್ಕೂ ಒಂದು ಮಿತಿ ಇದೆ. ಏನೋ 10 ಜನ ಹೊಡಿತೀನಿ 100 ಜನ ಹೊಡಿತೀನಿ ಅಂತ ಲಕ್ಷಾಂತರ ಎದ್ರು ಏನು ಮಾಡಕ್ಕಾಗಲ್ಲ, ಒಪ್ಕೊಳ್ಳೇಬೇಕು. ದಂಗೆ ಆಗುತ್ತಲ್ಲ, ದಂಗೆ ಆದಾಗ ಓಡ್ ಹೋಗ್ತಾರೆ ಗೊತ್ತಾ, ಹೊಡಿತಾರೆ. ದಂಗೆ ಇದ್ರಲ್ಲಿ ಕ್ಷಿಪ್ರ ಕಾಂತಿ ಓಡುವುದು ಇದು ಓಡೋದಲ್ಲ, ಏನ್ ಮಾಡೋದಲ್ಲ. ಅನೇಕ ಜನ್ಮೋಪಾತ ಸಾಯ್ತಾ ವಿಪ್ರಘಾತಸ್ಯ ಅನಂತ ದೇಹ ಹೇತೋ, ಬ್ರಾಹ್ಮಣ ಹತ್ಯೆಗೆ ಅನಂತ ದೇಹಕ್ಕೆ ಕಾರಣವಾಗಿದೆ ಅಂತ ಹೇಳಿ ಹೊಂದುತ್ತದೆ. ಆದ್ದರಿಂದ ಕರ್ಮ ಮುಗೀತು ಅನ್ನೋದು ಆಗೋಲ್ಲ ಅಂತ. ತತಶೇಷೇಣ ವಚನಾತ್ ತಥಾ ತಜ್ಜೈಹೇತ್ಯತಃ ಅನಾರಬ್ಧ ಫಲೇಹಾನಾಂ ಗಮ್ಯತೆ ಸಂಸ್ಥಿತಿಸ್ತತಃ. ಹೇಳಪ್ಪ. ಅತಃ ಅನಾರಬ್ಧ ಫಲ ಅನಾರಬ್ಧ ಏನು ಏನ ಏ ಇಹಾನೋ ಎಲ್ಲೇ ಅದು ಅನಾರಬ್ಧ ಫಲೇಹಾನಾಂ ಅಲ್ಲ ಅದ ತತಶೇಷೇಣ ವಚನ ತಥಾ ತತ್ ಯೇ ಇಹ ಇತ್ಯತಃ. ಗೌತಮ ಯಾವುದು? ತತಶೇಷೇಣ. ಅದು ತತಶೇಷೇಣ ಶ್ರುತಿನಲ್ಲೂ ಬರುತ್ತಲ್ಲ, ಅಲ್ಲ ಅದರಲ್ಲಿ ಪಂಚಾಗ್ನಿ ವಿದ್ಯೆಯಲ್ಲಿ ಬರುತ್ತಲ್ಲ, ಪಂಚಾಗ್ನಿ ವಿದ್ಯೆಯಲ್ಲಿ ಬರುತ್ತೆ. ನಿಮ್ ಪಂಚಾಗ್ನಿ ಆಗೇ ಇಲ್ಲ ಬೇಡ, ಸಣ್ಣ ಕೊನೆ ಬರುತ್ತೆ. ಅಲ್ಲೇ ತಜ್ಜದೇಹ ಕರ್ಮಜಿತೋ ಲೋಕ ಹಾಗೆ ವಿಶಿಷ್ಟ ದೇಶ ವಾಕ್ಯ ಸ್ಫೂರ್ತಿ ವಾಕ್ಯ ಮಾಡಿದ್ದೆ. ಅದು ಹೋಗು. ಇತಿ ಅತಃ ಫಲೇಹಾನಾಂ ತತಃ ತತಃ ತಸ್ಮಾತ್ ಕಾರಣ. ಆದ್ದರಿಂದ ತತಶೇಷೇಣ ಅಂದ್ರೆ ಗೌತಮ ಧರ್ಮಸೂತ್ರ ವಾಕ್ಯ ಇರೋದನ್ನು ತತಶೇಷೇಣ ಆಮೇಲೆ ಉಳಿದ ಕರ್ಮದ ಬ್ಯಾಲೆನ್ಸ್ ಇಂದ ಹುಡ್ತಾನೆ ಅಂತ. ಯಾವುದೋ ಕರ್ಮದಿಂದ ಏನೋ ಜನ್ಮಕ್ಕೆ ಹೋಗ್ತಾನಲ್ಲಪ್ಪ, ತತಃ ಆಮೇಲೆ ಶೇಷೇಣ ಅಂದ್ರೆ ಶೇಷೇಣ ಕರ್ಮಣ, ಇನ್ನು ಎಷ್ಟೋ ಕರ್ಮ ಇದೆ, ಆ ಉಳಿದ ಕರ್ಮದಿಂದ ಅಂತ ವಾಕ್ಯ ಇರೋದ್ರಿಂದ ಕರ್ಮ ಮುಗೀತು ಅಂತ ಆಗೋದೇ ಇಲ್ಲ. ಸ್ವರ್ಗಲೋಕದಿಂದಿದ್ದವ್ರಿಗೆ ಸ್ವರ್ಗಲೋಕದಿದ್ದವರಿಗೆ
ಇಲ್ಲಿ ಬರೋಕ್ಕೆ ಇನ್ನು ಬೇರೆ ಜನ್ಮಗಳಲ್ಲಿ ಮಾಡಿದ್ದಾದ ಕರ್ಮಗಳ ಶೇಷದಿಂದ ಬರ್ತಾನೆ ವಾಪಸ್ಸು. ಸದ್ಯೇಹ ಕರ್ಮಜಿತ ಲೋಕಃ ಕ್ಷೀಯತೆ ಲೋಕಃ ಕ್ಷೀಯತೆ ಸದ್ಯೇಹ ರಮಣೀಯ ಚರಣಾಃ ರಮಣೀಯ ಅದು ಸದ್ಯೇಹ ರಮಣೀಯ ಚರಣಾಃ ರಮಣೀಯಾಂ ಯೋನಿಮಾಪದ್ಯೇರನ್ ಕಪೂಯ ಚರಣಾಃ ಕಪೂಯಾಂ ಯೋನಿಮಾಪದ್ಯೇರನ್. ಪೂರ್ತಿ ಕೊಟ್ಟಿದ್ದಾರೆ. ವರ್ಣಾಶ್ರಮಾಶ್ಚ ಸ್ವಕರ್ಮನಿಷ್ಠಾಃ ಪ್ರಯತ್ಯಕರ್ಮಫಲಂ ಭೂಯ ತಪಶೇಷೇಣ ವಿಶಿಷ್ಟ ದೇಶ ಜಾತಿ ಕುಲ ರೂಪ ಆಯುಃ ಶುಚ ವೃತ್ತ ವಿತ್ತ ಸುಖ ಮೇಧಸೋ ಜನ್ಮ ಪ್ರತಿಬದ್ಧಂತೆ. ವಾಕ್ಯ ಬ್ರಹ್ಮಚಾರಿ ಮುಂದೆ 4 ವರ್ಷಗಳು ತಮ್ಮ ಇದೇನು ಅನಂತರ ಅನುಭವಿಸಿದ ಉಳಿದ ಕರ್ಮದ ಶೇಷದಿಂದ ಆಯಾಯ ದೇಶ ಆಯಾಯ ಜಾತಿ ಕುಲಗಳಲ್ಲಿ ಅದನ್ನ ಅದರದ್ದೆಲ್ಲ ತತಶೇಷ ಉಳಿದ ಕರ್ಮಶೇಷ ಅಂತ ಅದರದ್ದೇ ಶೇಷ ಅಂತ ಹೇಳ್ತಾನೆ ಇಲ್ಲ ಗೌತಮ. ತತಃನೇ ಆ ಫಲವನ್ನು ಅನುಭವಿಸಿದ ಮೇಲೆ ಸೂತ್ರ ಭಾಷೆದಲ್ಲಿ ಚರ್ಚೆ ಆಗಿದೆ. ಆ ಕರ್ಮ ಅದರ ಶೇಷ ಅಂತ ಅರ್ಥ ಅಲ್ಲೇ ಇಲ್ಲ, ಎಲ್ಲೂ ಮಾಡಿಲ್ಲ. ತಪ್ಪು. ವಿಶಿಷ್ಟ ದೇಶ ಜಾತಿ ಕುಲರು ಜನ್ಮ ಯಾಕೆ ಬರಕ್ಕಾಗಲ್ಲ? ಪಾಪ ಪುಣ್ಯ ಇದೆ, ಪುಣ್ಯ ಇದೆ, ವಿಶಿಷ್ಟ ದೇಶ ಕುಲ ಪಾಪ ಇದೆ, ಕಪ್ಪು ವಿಚಾರ ಇದೆಯಲ್ಲ, ಶಯೋ ನಿಮ್ಮ ಚಂಡ ಸುಖ ಅದು ಇದೆ. ಯಾಕೆ ಬರಲ್ಲ? ಶತಶೇಷೇಣ ಯದಿ ಪುಣ್ಯ ಕರ್ಮ ವರ್ತತೆ ತಶೇಷೇಣ ವಿಶಿಷ್ಟ ದೇಶಗಲ್ಲ. ಅರ್ಥ ಸ್ವರ್ಗಕ್ಕೆ ಹೋದೆ ಅಂದ್ರೆ ಹಿಂಗ್ ಬಂದೆ ನಾಯ ಹುಟ್ಬೋದು, ಸ್ವರ್ಗದಿಂದ ನಾಯಾಗಿ ಚಂಡಾಲ ಹುಟ್ಬೋದು, ಹಂದಿ ಕಚ್ಚೆ ಹುಟ್ಬೋದು. ಶ್ರುತಿ ಇದೆ. ಅದು ಕಪೂಯ ಚರಣ ಕಪೂಯ ಉಳಿದ ಕರ್ಮಶೇಷ ಅಂತ ಹೇಳ್ತಾರೆ ಅದಕ್ಕೆ. ಬೇರೆ ಉಳಿದ ಆದರ್ಶೇಷ ಇಲ್ಲೇ ಇಲ್ಲ. ಅದು ಸ್ವಚ್ಛ ಹೊಡೆದಾಕಿದ್ದಾರೆ. ಪೂರ್ವಕ್ಕೆ ಆದರ್ಶೇಷ ಮಾಡಬೇಕು ಅಂತ ಆಗಲ್ಲ. ಯಾವ ಕರ್ಮದಿಂದ ಯಾವ್ದು ಹೋಗ್ತೋ ಅದನ್ನ ಉಳಿಸ್ಕೊಂಡ್ ಬರ್ತಾರೆ, ಹೊಂದಲ್ಲ ಅಂತ ಸೂತ್ರಕಾರರು ಹೊಡೆದಾಕಿದ್ದಾರೆ, ಭಾಷೆಕಾರರು ಹೊಡೆದಾಕಿದ್ದಾರೆ. ನೀನೇ ಪೂರ್ವಕ್ಷೆಯಲ್ಲಿ ಮುಟ್ಟಾಳ ಪೂರ್ವಕ್ಷೆಯಲ್ಲಿ ಅಂದ್ರೆ ಕರ್ಮದಿಂದಾನೇ ದೇಶ, ಆಮೇಲೆ ನಮ್ ಜಾತಿ, ಆಯುಸ್ಸು, ಆರೋಗ್ಯ, ಸಂಪತ್ತು ಅದರಿಂದ ಕರ್ಮ ಮೇಂಟೈನ್ ಮಾಡೋ. ನಿಮ್ಗೆ ಎಲ್ಲಿ ಹುಟ್ಬೇಕು ಗೊತ್ತಿಲ್ಲ. ಇವ್ರ ಮನೆ ಹುಟ್ಬೇಕು ನೀವು ಅನ್ಕೊಂಬಂದ್ರ? ನೀವು ಎಲ್ಲಿ ಹುಟ್ಟಬೇಕು ಅಂತ ನಿಮ್ಗೆ ಗೊತ್ತಿತ್ತಾ? ಏನು ಗೊತ್ತಿರಲ್ಲ. ಎಲ್ಲಿ ಹುಟ್ಟಬೇಕು, ಯಾವ ಹ್ಯಾಂಡಿಕ್ಯಾಪ್ ಕೊಡ್ತೀವ ಹೇಳಿ ಇಂತ ಗೊತ್ತಿಲ್ಲ ನಿಮ್ಗೆ. ಕರ್ಮ ಕಾರಣ, ಪೂರ್ವಪ್ರಜ್ಞೆ. ಅದು ಕರ್ಮ ಭಾವನೆ. ವಿದ್ಯಾಕರ್ಮಣಿ ಸಮನ್ವಯ ಭೇಜೆ ಪೂರ್ವಪ್ರಜ್ಞಾಚ ಅಂತ. ಕರ್ಮ, ಭಾವನೆ, ವಿದ್ಯೆ, ಪೂರ್ವಪ್ರಜ್ಞೆ, ಮೂರಿಂದ ಜನ್ಮ ತಗೋತಾನೆ. ನಿಮ್ಮ ಭಾವನೆಗಳು ತತಃ ಆಮೇಲೆ ಶೇಷೇನ ಕರ್ಮಣ ಉಳಿದ ಕರ್ಮದಿಂದ ಎಂಬ ವಚನವಿರುವುದರಿಂದಲೂ ವಿಷಂಚ ಅಂದ್ರೆ ಅಡ್ಡಲಾಗಿ ಹೋಗುವಂತಹ ವಿಪರೀತ ಕರ್ಮಗಳು ನಾಶವಾಗ್ತಾರೆ, ಹೋಗ್ತಾರೆ ಅಂತ ಇರ್ಬೋದು. ಅನ್ಮಾತ್ರಕ್ಕೆ ತತಶೇಷನೇ ಹೋದ ಕರ್ಮದ ಶೇಷಿಯಿಂದ ಅಂತ ಅರ್ಥ ಅಲ್ಲ. ಸ್ವರ್ಗಕ್ಕೆ ಹೋದ ಕರ್ಮದ ಶೇಷಿಯಿಂದ ಬರೋದ್ರೆ ಅಂತ ಅರ್ಥ ಆಗೋದಿಲ್ಲ. ಅಲ್ವಾ, ನೀವು ಸ್ವರ್ಗ ಹೋಗಕ್ಕೆ ಒಂದಿಷ್ಟು ಪುಣ್ಯ ಫಲ ಮಾಡಿರ್ತೀಯಲ್ಲ, ಅನುಭವಿಸ್ತೀಯ. ಅಲ್ಲೇ ಗೊಟ್ಟ ಶಾಸ್ತ್ರ ಇಲ್ಲ ಅದಕ್ಕೆ. ಪೂರ್ವಕ್ಕೆ ಫುಟ್ಬಾಲ್ ಆಡಿದ್ದಾರೆ ಶಂಕರಾಚಾರ್ಯದನ್ನ. ಅಪೂರ್ವಕ್ಕೆ ಅದನ್ನ ಹೇಳಿ ಅದದ್ದೇ ಶುರು ಉಳಿಸ್ಕೊಂಡ್ ಬರ್ತಾನೆ ಅಂದ್ರೆ ಅವಾಗ ಯಾರಿಗೂ ಅಲ್ಲಿಂದ ಬಂದವರಿಗೆ ಅದರ ಜನ್ಮವೇ ಆಗ್ಬಾರ್ದು ಅಂತ ಭಾಷೆ ಮಾಡಿದ್ದಾರೆ. ಅದರದ್ದೇ ಬರೋದಾದ್ರೆ ಒಳ್ಳೆ ಜನ್ಮ ಬರ್ಬೇಕು, ಸ್ಥಾವರ ಜನ್ಮ ಬರುತ್ತೆ ಅಂತ ಸ್ಥಿತಿ ವಾಕ್ಯ ಅರ್ಥ ಇಲ್ಲ. ಇಲ್ಲಿಂದ ಸ್ವರ್ಗ ಯಜ್ಞ ಮಾಡ್ತಾನೆ, ಯಜ್ಞದಿಂದ ಸ್ವರ್ಗಕ್ಕೆ ಹೋಗ್ತಾನೆ, ಮತ್ತೆ ಜಾಸ್ತಿ ಉಳಿದಿದ್ದೆ ಅಂತ ಅರ್ಥ ಅದಕ್ಕೆ. ಅದ್ರದ್ದು ಜಾಸ್ತಿ ತೀವ್ರತೆ ಇದ್ದೇ ಬರ್ತಾನೆ ಅಷ್ಟೇ. ಅದರಲ್ಲಿ ಇದಲ್ಲ, ತೀವ್ರತೆ ಇದ್ದರೆ ಪುಣ್ಯಕರ್ಮಕ್ಕೂ ಹಾಗೆ. ಹೇಗೆ ಪಾಪಕರ್ಮಕ್ಕೆ 7 ಜನ್ಮ ಹೇಳಿದ್ರೆ ಬ್ರಹ್ಮತ್ತಿಗೆ, ಕೆಲವು ಅಶ್ವಮೇಧಾದಿ ಪುಣ್ಯಕರ್ಮಕ್ಕೆ ಅನೇಕ ಜನ್ಮಗಳ ಪುಣ್ಯಕರ್ಮ ಬರೋ ಆಗುತ್ತೆ, ಅದುಂಟು, ಅದಾಗುತ್ತೆ. ಆದರೆ ಈ ಬೇರೆ ಕರ್ಮಗಳು ಬರಲ್ಲ ಅಂತಿಲ್ಲ, ಬೇರೆ ಕರ್ಮ ಅಟ್ಯಾಕ್ ಆಗೋದಿಲ್ಲ ಅಂತಿಲ್ಲ, ಅಟ್ಯಾಕ್ ಬರುತ್ತೆ. ನಿಮಿಷ ಸ್ವರ್ಗದಿಂದ ಹಾವಾಗಿ ಹುಟ್ಟಲಿಲ್ಲ ಹೆಬ್ಬಾವಾಗಿ, ಏನಾಗಿಲ್ಲ ಪಾಪಕರ್ಮ ಇರ್ಬೇಕು. ಅವನಾಗ ಕರ್ಮ ಹ್ಯಾಗ ಗೊತ್ತಾಗಲ್ಲಪ್ಪ. ಈ ಕಲ್ಲು ಹಾಕೊಂಡ್ಬಿಟ್ಟು ಕಲ್ಲ ಬಿಡಿದ್ಯಾ, ನಿನ್ ಕಲ್ಲಾಗ ಪಾಪಕರ್ಮ ಇರ್ಬೇಕು. ನೀನಲ್ಲಿ ನಿನ್ ಕರ್ಮ ಇದೆ ಬೇರೆ ಅಲ್ವಾ.
ಎಲ್ಲ ಶಾಪ ಅಂದ್ರೆ ಯಾವ್ದೋ ಕರ್ಮ ನನ್ ಕರ್ಮ ಇರ್ಬಿಟ್ಟು ನಿಮ್ ಮಂತ್ರಿ ಶಕ್ತಿ ಸೇರ್ಕೊಳ್ತಲ್ಲ ಪ್ರೇರಣೆ ಮಾಡುತ್ತೆ ಆ ಟೈಮ್ಗೆ ಅಂತ. ಸೇರ್ಕೊಳ್ತಲ್ಲ ಇದು ಪ್ರೇರಣೆ ಮಾಡುತ್ತೆ. ನಿನ್ ಕರ್ಮ ಪ್ರೇರಣೆ ಮಾಡೋದು. ನೀನು ಊಹೆ ಮಾಡಿದ್ರೆ ಕಷ್ಟ ಊಹೆ ಮಾಡಬೇಕು. ಫಲಂ ನಿತ್ಯಸ್ಯ ನಾಪೀಹ ಫಲಂ ನಿತ್ಯಸ್ಯ ನಾಪೀಹ ದುರಿತಕ್ಷಯ ಮಾತ್ರಕಂ ಫಲಾಂತರಶ್ರುತೆ ಸಾಕ್ಷಾತ್. ಬರ್ದೇ ಇಲ್ಲ ಅವರು ಎಲ್ಲ ಹಿಂದಿನ ಶ್ಲೋಕದ್ದು ಬರ್ಕೊಂಡೇ ಇಲ್ಲ. ಬರ್ಕೊಂಡಿಲ್ವಾ? ತತಶೇಷೇನ ಎಂಬ ಆಮೇಲೆ ಉಳಿದ ಕರ್ಮದ ಶೇಷದಿಂದ ಎಂದು ವಾಕ್ಯವಿರುವುದರಿಂದ ವಾಕ್ಯದಿಂದಲೂ ಅದೊಂದು ಅದು ಕಾಮ. ವಾಕ್ಯವಿರುವುದರಿಂದಲೂ ಇಲ್ಲಿ ಯಾರು ರಮಣೀಯಚರರಾಗಿರ್ತಾರೋ ಕಪೂಯಚರರಾಗಿರ್ತಾರೋ ಎಂಬ ವಾಕ್ಯವಿರುವುದರಿಂದಲೂ ಪುಣ್ಯಕರ್ಮದವಾಗಿರ್ತಾರೋ ಪಾಪಕರ್ಮದಾಗಿರ್ತಾರೋ ಎಂದು ವಾಕ್ಯ ಇರುವುದು ಅದೊಂದು ಬೇರೆ ವಾಕ್ಯ. ಅದೊಂದು ವಾಕ್ಯ ಅದು ಎರಡು ವಾಕ್ಯ ಅದು. ಇಲ್ಲಿ ಯಾರು ಇಲ್ಲಿನ ಸ್ವರ್ಗದಲ್ಲಿ ಯಾರು ಪುಣ್ಯಕರ್ಮದ ಶೇಷದವರಾಗಿರ್ತಾರೋ ಅಥವಾ ಪಾಪಕರ್ಮದ ಶೇಷರಾಗಿರ್ತಾರೋ ಎಂದು ವಾಕ್ಯವಿರುವುದರಿಂದಲೂ ಆರಂಭವಾಗದೇ ಇರುವ ಕರ್ಮ ಫಲಗಳ ಆರಂಭವಾಗದೇ ಇರುವ ಫಲಕ್ಕೆ ಕಾರಣವಾಗಿರುವ ಕರ್ಮಗಳು ಇರುತ್ತೆ ಎಂದು ಗೊತ್ತಾಗುತ್ತದೆ. ಆರಂಭವಾಗದೇ ಇರುವ ಫಲಕ್ಕೆ ಕಾರಣವಾಗುವ ಕರ್ಮಗಳು ಇನ್ನೂ ಅನೇಕವಿರುತ್ತದೆ ಎಂದು ಗೊತ್ತಾಗುತ್ತದೆ. ಈಹಾನ ಚೇಷ್ಟೆ ಫಲಸ್ಯ ಈಹ ಫಲೇಹ ಈಹ ಚೇಷ್ಟ ಈಹಮಾನ ಚಂಡಾಲ ಪುಲ್ಕಸಾನಾಂಚ ಬ್ರಹ್ಮ ಯೋನಿಮುಚ್ಛತಿ ಶೂಕರ ಖರೋಷ್ಟ್ರಾಣಾಂ ಗೋಜಾವಿ ಮೃಗಭಕ್ಷಿಣಾಂ ಚಂಡಾಲ ಪುಲ್ಕಸಾನಾಂಚ ಬ್ರಹ್ಮ ಯೋನಿಮುಚ್ಛತಿ ಸ್ಮೃತೇ. ಇವ್ರು ಯಾರು ನಮ್ಮ ಸಾವು ಹಾಗೆ ಮನುಸ್ಮೃತಿ ಅಲ್ಲಿನ ಸಂಖ್ಯೆ ಇಷ್ಟು ಒಂದು ಕೊಡೋದೇ ಇಲ್ಲ. 2:55 1 ಇಲ್ಲ. ಅಯ್ಯೋ ಸೊನ್ನೆ ಏಕಪ್ರಂಕೆ 12:5 55 ಮನು 12:55 ಭಾರಿ ಫೋನ್ ಉಂಟು ಮೂಲಕ್ಕೆ ಗೌತಮ ಬಾ ಗೌತಮ ಕೊಡ್ತಲ್ಲ ಕಡಿಗೆ ಕೊಟ್ಟೇಕಲ್ಲ ಅಕ್ಷರಕಾರ ಶೇಷೇನ ಗೌತಮ 1:27 ಹೋಗೋಣ. ಫಲಂ ನಿತ್ಯಸ್ಯ ನಾಪೀಹ ದ್ವಿಜಕ್ಷಯ ಮಾತ್ರಕಂ ಫಲಾಂತರಶ್ರುತೆ ಸಾಕ್ಷಾತ್ ತದ್ಯಥಾಮ್ರ ಸ್ಮೃತೇಸ್ತಥಾ. ಪಾಠ ಆಗ್ತಿದೆ. ತದ್ಯಥಾ ಆಮ್ರೆ ನಿಮಿತೆ ತದ್ಯಥಾ ಆಮ್ರೆ ನಿಮಿತೆ ಫಲಾರ್ಥೆ ನಿಮಿತೆ ಛಾಯಾಗಂಧವು ಅನುಪದ್ಯತೆ ಧರ್ಮಂಚರ್ಯಮಾಣಸ್ಯ ಆಪಸ್ತಮ ಸ್ಮೃತಿ. ಅರ್ಥ
ನಿತ್ಯಸ್ಯ ಕರ್ಮಣಃ ದ್ವಿತೀಯಕ್ಷೇಮಾತ್ರಕಂ ಫಲಂ ನ. ನಿತ್ಯ ಕರ್ಮಕ್ಕೆ ಪಾಪಕರ್ಮ ಸೌದೋಗುವುದು ಅಷ್ಟೇ ಫಲ ಎಂಬುದು ಸರಿಯಲ್ಲ. ನಿತ್ಯಸ್ಯ ಕರ್ಮಣಃ ಪಾಪಕ್ಷೇಮಾತ್ರಕಂ ಫಲಂ ಅಂತನೂ ಸರಿಯಲ್ಲ ಅಂತ ಇದ್ದಾರೆ. ನಿತ್ಯಸ್ಯ ಕರ್ಮಣಃ ನಿತ್ಯ ಕರ್ಮಗಳಿಗೆ ದ್ವಿತೀಯಕ್ಷೇಮವಾಗುವುದು ಅಷ್ಟೇ ಫಲ ಎಂಬುದು ಕೂಡ ಸರಿಯಲ್ಲ. ಬರ್ಕೊಡ್ರಿ ಸರ್. ನಿತ್ಯ ಕರ್ಮಗಳಿಗೆ ಪಾಪಫಲವು ಪಾಪಕರ್ಮಗಳು ಏನೋ ತಪ್ಪಾಗಿದೆ ಏನು ಛಾಯಾಗಂಧ ವನೋತ್ಪದ್ಯತೆ. ಹೌದು, ಗಂಧವು ಗಂಧಾವನು ಬಿಡಿಸ್ಬಿಟ್ಟಿದ್ದಾರೆ ಗಂಧಾವನುಪದ್ಯತೆ. ಹೌದು, ಪದಗಳು ಬಿಡಿಸ್ಬಿಟ್ಟಿದ್ದಾರೆ. ಅದು ಪ್ರೂಫ್ ನೋಡಿಲ್ಲ. ಪ್ರೂಫ್ ತುಂಬಾ ಸಮಂಚರ್ಯಮಾಣಸ್ಯ ಚರ್ಯಮಾಣಮೂ ಆಗುತ್ತೆ. ಅರ್ಥಾಃ ಅನುತ್ಪದ್ಯಂತೆ ನೋ ಚೇದ್ ಅನುತ್ಪದ್ಯಂತೆ ನ ಧರ್ಮಃ ಭವತಿ. ಯಾವ ಸೂತ್ರ ಒಳ್ಳೆ? ಅಪಸಂಧಮ ಸೂತ್ರ. ಅಕಸ್ಮಾತ್ ನಿತ್ಯಕರ್ಮ ಮಾಡ್ತಾ ಇದ್ದವನಿಗೆ ಐಶ್ವರ್ಯ ಬರಲೇ ಇಲ್ಲ, ದೈಹಿಕ ಸುಖ ಆಗಲಿಲ್ಲ ಅಂದ್ರೆ ಧರ್ಮ ಏನು ಹಾನಿ ಆಗಲ್ಲ, ಧರ್ಮ ಜನ್ಮ ಅಂತ ಕ್ಯಾರಿ ಆಗುತ್ತೆ. ಸಾಮಾನ್ಯವಾಗಿ ಧರ್ಮಾನುಷ್ಠಾನ ಮಾಡೋದು ಐಹಿಕವಾಗಿ ಚೆನ್ನಾಗಿರ್ತಾನೆ, ಪಡೆದು ಆಗತ್ತೆ ಅಂತ. ಅಕಸ್ಮಾತ್ ಐಹಿಕ ಚೆನ್ನಾಗಿರ್ಲೇ ಇಲ್ಲ, ಧರ್ಮ ಮಾಡ್ತಾನೆ ಇದ್ದೇನೆ, ಮುಂದೆ ಬಂದು ಕ್ಯಾರಿ ಆಗುತ್ತೆ ಅಂತ ಬರ್ಕೊಂಡ್ರ. ಖೇವಾಗುವುದು ಎಂಬುದು ಅಷ್ಟೇ ಫಲವಲ್ಲ. ನಿತ್ಯಕರ್ಮಗಳು ಪಾಪ ಹೌದ ಅಂದ್ರೆ ಪಾಪಕರ್ಮಗಳು ಏನ್ ಮಾಡಿದ್ರೆ ನಿತ್ಯಕರ್ಮಗಳಿಗೆ ಆಗುವುದೆಂಬುದು ಅಷ್ಟೇ. ನಿತ್ಯಕರ್ಮಗಳಿಗೆ ಪಾಪಕರ್ಮ ಫಲವು ಕ್ಷಯವಾಗುವುದೆಂಬುದಷ್ಟೇ ಫಲವಲ್ಲ. ಪಾಪಕರ್ಮವು ಕ್ಷಯವಾಗುವುದಷ್ಟೇ ಫಲವಲ್ಲ. ಯಾಕೆಂದ್ರೆ ಫಲಾಂತರ ಶ್ರುತೇ, ಬೇರೊಂದು ಫಲವು ಉಂಟು, ಒಂದು ಶ್ರುತಿ ಇರೋದ್ರಿಂದಲೂ ಇವರು ಕೇಳ್ಬರ್ತಾರೆ ಮಾಡಿ. ಶ್ರುತಿ ಇರೋದ್ರಿಂದ ಅದಕ್ಕೆ ನಮ್ಮ ಸ್ವಾಮಿಗಳು ಶ್ರುತಿ ಅಂಡ್ರೈ ಮಾಡಿದ್ದಾರೆ. ಯಾವ ಶ್ರುತಿ ಇದು ಅಂತ ಇದಿದೆ. ಯಜ್ಞೋದಾನಂತ ಪ್ರಶ್ಚೈ ವಾಪಾವನ ನಿಮನೀಷಿಣೋ ಭಗವಂತ ಹೇಳಿದ್ದಾನೆ ಫಲ ಉಂಟು ಅಂತ. ಯಜ್ಞದಾನದ ಪ್ರಶ್ನೆಗಳಿಗೆ ಪಾವನಕಾರತ್ವ ಫಲ ಉಂಟು ಇರಬೇಕು. ಸಮೇತಂ ಬೇಜಾಂಶ ಬ್ರಾಹ್ಮಣ ಯಜ್ಞದಾನ ಪ್ರಧಾನ ಸಾಕ್ಷಾತ್ ಶ್ರುತಿ ಹೇಳ್ತಾನೆ. ಫಲಾಂತರವಿದೆ ಎಂಬುದಕ್ಕೆ ನೇರಾಗಿ ಶ್ರುತಿ ಇರೋದ್ರಿಂದಲೂ ತಥಾ ಹಾಗೆಯೇ ತಥಾ ಆಮ್ರೆ ನಿಮಿತೆ ಎಂಬುದಾಗಿ ಸ್ಮೃತಿ ಇರೋದ್ರಿಂದಲೂ ಅದಕ್ಕೆ ವ್ಯಾಪಸಂಬ ಧರ್ಮದ ಸಂಖ್ಯೆ ಕೊಟ್ಟಿದಾರ. ಆಪಸಂಬ ಏನು ಸಂಖ್ಯೆ ಕೊಟ್ಟಿದ್ದಾರೆ? 1 7 ಸತ್ಯತಾ ಆಮ್ರೇಕ ಆಗಿದೆ ಪಾಠ ಎಲ್ಲ ಧರ್ಮಸೂತ್ರ ಎಲ್ಲ ಆಗಿದೆ. ಇವರು ಯಾಕೆ ಶುರು ಮಾಡಿದ್ರು ಕೃಷಿ ಸೂತ್ರ ಅವ್ರು ಬರೋ ಆಮೇಲೆ ಕಳ್ಳ ಮಕ್ಕಳು ಎಲ್ಲ ಏನು ಬೇಡ ಹೀಗೆ ನಡ್ಸ್ಕೊಂಡಿದ್ರೆ ಸಾಕು. ಏನಿಷ್ಟ ಮನೆ ಮೇಲೆ ಬೇಜಲ್ಲ ಏನ್ ಕಲ್ತ್ಕೊಳ್ಳಲ್ಲ. ದಂಡದು ದಂಡ ಪಿಂಡಗಳು ಹಾಡು ಕೇಳಿದಲ್ಲ ಯಾಕೆ ಗೌತಮ ಗೌತಮ 4 ಮನುಸ್ಮೃತಿ 5 ಆಮೇಲೆ ಲೌಗಾಕಿ ಶಾತಾತಪ ಅದು 3 ಸಾಕು. ಶಂಕರಕ್ಕಿದ ಸಿಗ್ದ ಎಲ್ಲಿದ್ದ ಕನ್ನಡ ಇದೆ ಸದ್ಯಾ ಬಾ ಹೋಗ್ಯಾ ಇಲ್ಲೇ ಮೂಲೆ ಇಲ್ಲೇ ಆಗಲಿಲ್ಲ. ಹೈದರಾಬಾದ ಅಲ್ಲಿ ಹೋಗ್ಬೇಕ ನೀವು? ಯಾವ್ದಲ್ಲ ಅಲ್ಲಿ ಸಂವಿಧಾನ ಅಲ್ಲಿ ಹೈದರಾಬಾದಲ್ಲಿ ಎಲ್ಲ ಫ್ರೆಂಡ್ಗಳಾಗಿ 25 ಸಾವಿರ ದುಡ್ಡು ಏನಾಯ್ತು ಖರ್ಚಾಯ್ತು ಅಂದ. ಏನಕ್ಕೆ ಅಂದ? ನೀವು ಏನಕ್ಕೂ ಆಯ್ತು ಹೇಳ್ತಾನೆ ಇಲ್ಲ.
ಏನು ದುಡ್ಡು ಖರ್ಚು ಸಿಕ್ಕಾಪಟ್ಟೆ ದುಡ್ಡು ಪಡೆದಿಲ್ಲ. ದುಡ್ಡು ಖರ್ಚಾಯ್ತು ಮುಂದಿಗೋಲ್ಲ ಖರ್ಚಾಯ್ತು ಹೇಳೋದೇ ಇಲ್ಲ. ಕೊಟ್ಬಿಡಿದೆ ಹುಡುಗಿ, ಏನ್ ಗೆಜ್ಜೆ ತಂದು ಕೊಟ್ಟೇನೋ ಸ್ಟುಡಿಯೋ ಅದು ಹೇಳ್ಬಾರ್ದಪ್ಪ, ಎಲ್ಲ ಹೇಳ್ಬಿಡ್ತೀನಿ ಕೇಳ್ಬಿಡ್ತೀಯ ಅಂತಾನೆ. ಎರಡನೇ ಲೈನ್ ಅರ್ಥ ಬರ್ತೀನಿ. ಆಯ್ತಾ? ಅಲ್ಲ, ಎರಡನೇ ಲೈನ್ ಅರ್ಥ ಬರ್ತೀನಿ. ಆಗಿಲ್ಲ. ಏಕೆಂದರೆ ನಿತ್ಯ ಕರ್ಮಗಳಿಗೆ ನೇರಾಗಿ ಬೇರೊಂದು ಫಲವಿದೆ ಎಂದು ಶ್ರುತಿ ಇರುತ್ತದೆ. ಆದ್ದರಿಂದಲೂ ಏಕೆಂದರೆ ನಿತ್ಯ ಕರ್ಮಗಳಿಗೆ ಫಲಾಂತರವಿದೆ ಎಂದು ನೇರಾಗಿ ಶ್ರುತಿ ಇರುವುದರಿಂದಲೂ, ಹಾಗೆಯೇ ಆಪಸ್ತಂಭ ಸ್ಮೃತಿ ಇರೋದ್ರಿಂದಲೂ ನಿತ್ಯ ಕರ್ಮಗಳಿಗೆ ಫಲವಿಲ್ಲ ಎಂಬುದು ಸರಿಯಲ್ಲ. ನಿತ್ಯಗಳು ಫಲ ಇಲ್ಲ ಅಂದ್ರೆ ಯಾರು ಮಾಡ್ತಿರ್ಲಿಲ್ಲಪ್ಪ. ಮಾಡಿದ್ರೆ ಫಲ ಇಲ್ಲ, ಮಾಡದೆ ಹೋದ್ರೆ ಪ್ರತಿಭಾಯ, ಎರಡು ರೀತಿಲೂ ಅನಿಷ್ಟ ಆಗ್ಬಿಡ್ತಿತ್ತು. ನಿತ್ಯಗಳು ಫಲ ಇಲ್ಲ ಅಂತಾರಪ್ಪ, ಆಶ್ಚರ್ಯ ಆಗತ್ತಪ್ಪ. ಫಲ ಇದೆ, ಹಿಂದಿನ ಪಾಪ ಕರ್ಮನ ನಾಶ ಮಾಡದೆ ಯಾಕೆ ಫಲ ಅಲ್ಲ ಬಾಬಾ? ಅಲ್ಲ, ಒಳ್ಳೆ ಫಲ ಆಯ್ತಲ್ಲ. ಫಲ ಇಲ್ಲ ಅಂಬಿಡಿಯಾ? ಫಲ ಇಲ್ಲ ಅಂತ ಫಲ ಹೇಳ್ತಾನೆ, ಅದೆಂತಾರಪ್ಪ ಹಿಂದೆ ಕಾಲ. ಆಮ್ರೆ ನಿಮಿತ್ತ ಇತ್ಯಾದಿ ಶಾಪಸ್ತಂಭ ಸ್ಮೃತಿ ಹೈಲೆ ಕೊಟ್ಟೆ ಬಿಡ್ತಾರಲ್ಲ. ಫಲವತ್ವಂ ಸಮಾಚಷ್ಟೇ ನಿತ್ಯಾನಾಮಪಿ ಕರ್ಮಣ. ಇಲ್ಲಿದೆ 1:7:23 ಬರೆದಿದ್ದಾರೆ. ತಜ್ಜಸ ಆಮ್ರೆ ಫಲಾರ್ಥೇ ನಿಮಿತೆ ಛಾಯಾಗಂಧಾವನುಪಜ್ಯತೆ ಧರ್ಮಯಜಮಾನಂ ಅರ್ಥಾನುಪದ್ಯಂತೆ ನೋ ಚೇತನುಪದ್ಯಂತೆ ಧರ್ಮಃ ಭವತಿ ಸ್ಮೃತಿ. ನಿಮಿತೆ ಇದು ನಡೋದು. ಆಮ್ರೆ ನಿಮಿತೆ ಇರೋದು, ಫಲಾರ್ಥೇ ನಿಮಿತೆ. ಆಮ್ರೆ ಫಲಾರ್ಥೇ ನಿಮಿತೆ. ಆಮ್ರೆ ನಿಮಿತೆ ಇತ್ಯಾದಿ ಅಂತಿದೆಯಾ? ನಿಮಿತ್ತ ಅಂತಿದೆ. ನಿಮಿತ್ತ ಅಲ್ಲ, ತಾಕ್ತಾವತ್ ಬೇಡ, ತಾವತ್ತಿದೆ ನಿಮಿತ್ತ ಧಾತೇನೋ. ಆಮ್ರೆ ನಿಮಿತ್ತ ಇತ್ಯಾದಿ ಒಂದು ಗೊತ್ತಿಲ್ಲ. ಡುಮಿ ಪ್ರಕ್ಷೇಪಣೆ ಧಾತು. ಮಿತ ನಿಮಿತ. ಆಮ್ರೆ ನಿಮಿತ್ತ ಇತ್ಯಾದಿ ಡುಮಿ ಪ್ರಕ್ಷೇಪಣೆ. ಅದೇ ನಿಮಿತ್ತ ಅಂದ್ರೆ ನಿಕ್ಷೇಪ. ಎದೆ ಕಟ್ಟಿ ಓದ್ಬಿಡ್ತೀನಿ, ಏನೋ ಎದೆ ಕಟ್ಟಿ ಓದ್ಬಿಡ್ತೀನಿ. ಮತ್ತೆ ನೋಡಿ ಎಂತ ಕಲ್ಲ ನೋಡಿ, ನಾನು ಪುಸ್ತಕ ಕೊಟ್ಟ ಇಟ್ಕೊಂಡ್ಬಿಡ್ತೀನಿ ಅಂತಿದ್ದಾನವ. ಎದೆ ಕಟ್ಟಿ ಓದ್ಬಿಡ್ತೀನಿ ಇದೆ, ಮತ್ತೇನಿಲ್ಲ. ನೀನ್ ತೋರ್ಸ್ಕೊ, ನೀನ್ ಮಾಡ್ಕೊ. ದುಡ್ಡಿದೆಯಲ್ಲ 25,000 ರೂಪಾಯಿ ಕಟ್ಸ್ಕೊ. ಕಳ್ಳ ಮಗನೇ, ಮಧ್ಯ ಭಾಗ ಬರ್ತಾನೆ ಇಲ್ಲ, ಮಧ್ಯ ಭಾಗ ಸಿಗ್ತಾ ಇಲ್ಲ ಅಲ್ಲಿ. ಹೇಳಿ. ನಿಮಿತ್ತ ನೆಟ್ಟ ನಡೋದು ಇದೆಯಲ್ಲ. ಫಲಾರ್ಥೆ ಆಮ್ರೆ ನಿಮಿತೆ, ಫಲಕ್ಕೋಸಾಗಿ ನಿಮಿತೆ, ಫಲಕ್ಕೋ ತಪ್ಪೋದು ಅಲ್ಲಿ ಇಲ್ಲ. ಅಲ್ಲಿ ತಪ್ಪೊಡಿದಾರೆ ಜೋಡಿಸಿ ಪುಸ್ತಕ ಸೂತ್ರ ಕೊಟ್ಟಿಲ್ಲ, ಜೋಡಿಸಿ ತಪ್ಪು ಇಲ್ಲ. ಇಲ್ಲ ಇದೆಯಲ್ಲ ನಿಮಿತೆ ನಿಕ್ಷಿಪ್ತ ಇದೆಯಲ್ಲ. ನಮ್ಮ ಇಲ್ಲಿ ಆಪಸ್ತಂಭ ಅಲ್ಲ. ಇಷ್ಟು ಕ್ಲಿಯರ್ ಆಗಿರೋ ಪ್ರಯೋಗ ಮಾಡಲೇ ಇಲ್ಲ. ನಿಮಿತೆ ಅರ್ಥವೇ ಆಗಲ್ಲ. ಇಂದ್ರ ಏನ್ ಮಾಡ್ತಿದ್ದಾನೆ? ಸುರೇಖಮ್ಮ ಏನು ಸುರೇಖಮ್ಮ ಏನ್ ಕೇಳಿಮ್ಮ? ಆಮ್ರೆ ನಿಮಿತ್ತ ಅಂತ ಇದೆಯಲ್ಲ, ಅದು ತಪ್ಪು. ನಿಮಿತ್ತ ಯಾವ್ದು? ನಿಮಿತ್ತ ತಾಕ್ತಾವತ್ ಹೊಡೀರಿ. ಫಲಾರ್ಥೆ ಆಮ್ರೆ ನಿಮಿತೆ, ಫಲಕ್ಕಾಗಿ ಮಾವಿನ ಹಣ್ಣನ್ನ ನೆಡಲಾಗಿ. ಫಲಕ್ಕಾಗಿ ನೆಟ್ಟರು ವಾಸನೆ ಹೂವು ನೆರಳು ಬಂದೇ ಬರುತ್ತೆ.
ಅಲ್ಲ, ಹಾಗೆ ಧರ್ಮಾನುಷ್ಠಾನ ಮಾಡೋರು ಸ್ವರ್ಗಕ್ಕಾಗಿ ಮಾಡಿದ್ರು ಐಹಿಕ ಸುಖ ಆಗತ್ತೆ, ಆಟೋಮೆಟಿಕ್ ಆಗುತ್ತೆ. ಆಮ್ರೆ ನಿಮಿತೆ ಮಾಡ್ಬೇಕೋ ನಿಮಿತ್ತ ಮಾಡ್ಬೇಕು? ನಿಮಿತೆ ಶ್ಲೋಕದಲ್ಲಿ ನಿಮಿತ್ತ, ಲೋಕದ ನಿಮಿತ್ತ. ಈ ಇದೆಯಲ್ಲ ಮುಂದೆ ಈ ಬಂದ ನಿಮಿತ್ತ ಆಗತ್ತೆ. ಇದ್ರಲ್ಲಿ ನೆಕ್ಸ್ಟ್ ಪೇಜ್ ಅಲ್ಲಿ ಇದೆ ನೋಡಿ ಸೂತ್ರ, ಅದರಲ್ಲಿ ನಿಕ್ಷಿಪ್ತೆ ಜಾಗದಲ್ಲಿ ನಿಮಿತೆ ಮಾಡ್ಕೋಬೇಕು. ಟಿಪ್ಪಣಿಯಲ್ಲಿ ಆಮ್ರೆ ಫಲ ಆಮ್ರೆ ನಿಮಿತ ಇತ್ಯಾದಿ ಆಮ್ರೆ ನಿಮಿತೆ ಇತ್ಯಾದಿ ಹಿ ಆಪಸ್ತಂಭ ಸ್ಮೃತೇಃ ವಚಃ ಫಲವತ್ವಂ ಸಮಾಚಷ್ಟೆ ನಿತ್ಯಾನಾಂ ಅಪಿ ಕರ್ಮಣಾಂ. ಆಮ್ರೆ ನಿಮಿತೆ ಇತ್ಯಾದಿ ವಚನಾನಾಂ ನಿತ್ಯಾನಾಮಪಿ ಕರ್ಮಣಾಂ ಫಲವತ್ವಂ ಸಮಾಚಷ್ಟೆ. ಕಿಂ ಸಮಾಚಷ್ಟೆ? ಆಪಸ್ತಂಭ ಸ್ಮೃತಿ. ಹೀಗೆ ಮಾಡಿ, ಆಂಬೆ ನಿಮಿತೆ ಇತ್ಯಾದಿ ಆಪಸ್ತಂಭ ಸ್ಮೃತಿ ವಚಃ. ಆಂಬೆ ನಿಮಿತೆ ಎಂಬ ಈ ರೀತಿಯಾಗಿದೆ ಆಪಸ್ತಂಭ ಸ್ಮೃತಿಯ ಮಾಸೋ ಬರ್ಕೊಳ್ಳಿ. ಆಂಬ್ರೆ ನಿಮಿತೆ ಮಾವಿನ ಹಣ್ಣನ್ನು ನೆಡೋದೇ ಮುಂತಾದ, ಮಾವಿನ ಹಣ್ಣಿನ ಗಿಡವನ್ನ, ಮಾವಿನ ಹಣ್ಣನ್ನಲ್ಲ, ಮಾವಿನ ಹಣ್ಣಿನ ಗಿಡವನ್ನು ನೆಡೋದೇ ಮುಂತಾಗಿರುವ ಆಪಸ್ತಂಭ ಸ್ಮೃತಿಯ ವಾಕ್ಯವೋ. ಆಮ್ರನ ಗಿಡಕ್ಕೂ, ಆಮ್ರ ಮಾವಿನ ಹಣ್ಣಿಗಲ್ಲ, ಮಾವಿನ ಗಿಡಕ್ಕೂ, ಮಾವಿನ ಹಣ್ಣಿನ ಗಿಡವನ್ನ ಫಲಕ್ಕಾಗಿ ನಡುವುದೇ ಅಂತ ಹೇಳಿ ಈ ರೀತಿಯಾಗಿ ಹೇಳುತ್ತಿರುವಂತಹ ಆಪಸ್ತಂಭ ಸ್ಮೃತಿಯ ವಾಕ್ಯವೂ ಪ್ರಥಮಾದವು. ನಿತ್ಯಾನಾಮಿ ಕರ್ಮಣ ಫಲವತ್ವ ಮಹಾಮಾಜಷ್ಟೇ. ನಿತ್ಯ ಕರ್ಮಗಳಿಗೂ ಫಲ ಉಂಟು ಎಂಬುದನ್ನು ಹೇಳುತ್ತದೆ. ನಿತ್ಯ ಕರ್ಮಗಳಿಗೂ ಫಲ ಉಂಟು. ಮೀಮಾಂಸಕರು ಕೆಲವರು ಇಲ್ಲ ಅಂತಾರೆ, ನಿತ್ಯಕರ್ಮ ಫಲ ಇಲ್ಲ ಅಂತಾರೆ. ನಿತ್ಯಕರ್ಮ ಫಲ ಯಾಕೆ ಮಾಡ್ತಾರೆ? ಚಾವಲ್ ಹಿಡಿದ್ಯಾ, ಆಚಾರ ಹಿಡಿದ್ಯಾ? ದುರಿತೋಪಕ್ಷಯ ಕಾರಣ. ದುರಿತಕ್ಷವು ಫಲ ಇಲ್ಲ ಅಲ್ವಾ? ಉಲ್ಲೇಖ ಇಲ್ಲ ಎಲ್ಲೂ. ಉಲ್ಲೇಖ ಇದೆಯಪ್ಪ. ಓ, ನಿತ್ಯಕರ್ಮ ಫಲ ಉಂಟು ಉಂಟಾ? ಶ್ರುತಿಯೇ ಇದೆ. ಏನ್ ಫಲ ಅಂತ ಇಲ್ಲ. ಅಲ್ಲ, ಏನ್ ವ್ಯಾಖ್ಯೆ ಬಿಟ್ಟು ಬರುತ್ತೆ ಅಂತಿದೆ, ಏನ್ ಅಪೇಕ್ಷೆ ಸಿಗತ್ತೆ ಅಂತಿದೆ. ಸೂತ್ರ ಪ್ರಮಾಣನೇ ಕೊಡ್ತಾರೆ, ಶ್ರುತಿನಲ್ಲಿ ಇದೆಯಾ? ಅಲ್ಲ, ಛಾಂದೋಗ್ಯದಲ್ಲಿ ಇದೆ ಅಂತ ಬಂತಲ್ಲ, ಪರ್ಟಿಕ್ಯುಲರ್ ಫಲ ಕೇಳ್ತಾ ಇದ್ದಾರೆ. ಫಲ ಮೆನ್ಷನ್ ಆಗದಿದ್ರೆ ಸ್ವರ್ಗ ಫಲ ಅಂತ ನಿಶ್ಚಯ ಮಾಡಿದ್ದಾರೆ. ಅದು ಧರ್ಮ ಮಾಡಿದ್ರೆ ಭಾಷ್ಯಕಾರರ ಒಂದ್ ಕಡೆ ಸ್ವರ್ಗಸ್ಯ ನ್ಯಾಯ ಕೊಡ್ಸಿದ್ದಾರೆ. ಒಂದು ವೇಳೆ ಫಲ ಇಲ್ಲ ಅಂತಿದ್ರುವೆ ಅದು ಸ್ವರ್ಗ ಫಲ ಅಂತ ತಗೋಬೇಕು. ವಿಶೇಷ ನ್ಯಾಯ ಬರುತ್ತೆ. ಸ್ವರ್ಗನೇ ಏನ್ ಬೇಕೋ ಅದಾಗುತ್ತೆ. ಹೋಗೋಣ, ಅದಕ್ಕೋಸ್ಕರ ನೀ ಏನ್ ಮಾಡಲ್ವಲ್ಲ, ಅಡುದು ಇದು ಆಗುತ್ತೆ ಅಂತ ಮಾಡಿದ್ರು ಆಗುತ್ತೆ, ಅದಕ್ಕೋಸ್ಕರ ಮಾಡದೇ ಇದ್ರು ಆಗುತ್ತೆ. ಹೌದು. ಅಪಸ್ತಂಭ ಸ್ಮೃತಿ ವಾಕ್ಯವು ನಿತ್ಯ ಕರ್ಮಗಳಿಗೂ ಫಲ ಉಂಟು ಎಂಬುದನ್ನು ಹೇಳುತ್ತದೆ. ಆಯ್ತಾ? ಮುಂದಕ್ಕೆ ಹೋಗೋಣ. ಉಕ್ತಮೇವ ಚ ಸಂಶೀತೌ ಯಂತ್ವತ್ವ ವಿನಿಶ್ಚಿತಿ ಕಾರ್ಯಮಾರಭತೆ ಶಕ್ತಿ ಯತ್ಕಿಂಚೇ ಹವ್ಯವಸ್ಥಿತ. ಯತ್ಕಿಂಚೆ ಆಗ್ಬೇಕು, ಯತ್ನಿಂಚೆ ಆಗಿದೆ. ಕಾರ್ಯಮಾರಭತೆ ಶಕ್ತಿ ವ್ಯವಸ್ಥಿತ. ಉಕ್ತಂ ಏವ ತು ಸಂಶೀತೌ ಯಂ ತು ಅತ್ರ ವಿನಿಶ್ಚಿತಿಃ ಕಾರ್ಯಂ ಆರಭತೆ ಶಕ್ತಿಃ ಯತ್ ಕಿಂಚಿತ್ ಚ ಇಹ ವ್ಯವಸ್ಥಿತ. ಯತ್ಕಿಂಚಿತ್ ಇಹ ವ್ಯವಸ್ಥಿತ ಶಕ್ತಿ ಕಾರ್ಯಮಾನ.
ಮೇಲೆ ಹೇಳಿದ್ದ ವಿಷಯದಲ್ಲಿಯೇ ಸಂಶಯ ಉಂಟಾದರೆ ಉಕ್ತಮೇವತ್ತು ಸಂಶಯಿತವು, ಮೇಲೆ ಹೇಳಿದ ವಿಷಯದಲ್ಲಿ ಸಂಶಯ ಉಂಟಾದರೆ ಎಂ ತತ್ವ ಇದು ಇಲ್ಲಿ ನಿಶ್ಚಯವಾಗುತ್ತದೆ. ಇದೇನೇ ಈ ಮುಂದೆ ಹೇಳುವಂಥದ್ದು ನಿಶ್ಚಯ ಕಾಣುತ್ತೆ. ಏನೇ ಶಕ್ತಿ ಯತ್ಕಿಂಚೇಹ ವ್ಯವಸ್ಥಿತ ಕಾರ್ಯಮಾರಭತೆ, ಶಕ್ತಿಯು ಏನಾದರೂ ಒಂದು ವ್ಯವಸ್ಥಿತವಾದಕ್ಕೆ ಫಲ ಉಂಟೆ ಒಂದು ಮಾಡೇ ಮಾಡುತ್ತೆ. ಶಕ್ತಿ ಇದೆಯಲ್ಲ, ಅವ್ರು ಹೇಳಿದ ಶಕ್ತಿ, ಮೀಮಾಂಸೆ ಹೇಳೋ ಶಕ್ತಿ, ಅದು ಶಕ್ತಿ ಏನೋ ಒಂದು ಫಲ ಮಾಡಿಯೇ ಮಾಡುತ್ತೆ ಅಂತ ಇದು ಇದ್ದೇ ಇದೆ. ಸಂಶಯ ಉಂಟಾಗಲಾಗಿ ಸಂಶೀತಿ ಇದೆ, ಸಂಶೀತಿ ಇದು ಸಂಶಯವು ಅಂತ ಸಹ. ಸಂಶಯಿತವು ಸಪ್ತಮಿ, ಸಂಶಯಿತವು ಸತ್ಯಾಂ. ಮೇಲೆ ಹೇಳಿದ ವಿಷಯದಲ್ಲಿ ಸಂಶಯವಿದೆ ಅಂತಾದರೆ ಇಲ್ಲಿ ಇದು ನಿಶ್ಚಯವಾಗುತ್ತೆ. ಇನ್ನು ಮುಂದೆ ಹೇಳೋದು ನಿಶ್ಚಯವಾಗುತ್ತೆ. ಏನೋ ನನ್ನ ವಾಕ್ಯದಿಂದ ಸಂಶಯ ಬಂದೆ, ಇಲ್ಲಿ ಶಕ್ತಿ ಹೇಳ್ತಿಲ್ಲಪ್ಪ, ಶಕ್ತಿ ಏನೋ ಉಂಟು ಮಾಡಿಯೇ ಮಾಡುತ್ತೆ. ಶಕ್ತಿ ಸ್ವಭಾವ ಏನೋ ಉಂಟು ಮಾಡೋದು, ಅದೇ ಸಾಕು ಕರ್ಮ ಫಲ ಉಂಟು ಅನ್ನಕ್ಕೆ. ಸಂಶಯ ಉಂಟಾಗಲಾಗಿ ಏನ್ ಮಾಡಿ, ಮೇಲೆ ಹೇಳಿದ ವಿಷಯ ಸಂಶಯ ಉಂಟಾಗಲಾಗಿ ಇದು ಅಲ್ಲಿ ನಿಶ್ಚಯಕ್ಕೆ ಕಾರಣವಾಗುತ್ತದೆ, ಇದು ನಿಶ್ಚಯವಾಗುತ್ತದೆ. ಇದು ಅಲ್ಲಿ ವಿಷಯಕ್ಕೆ ಕಾರಣವಾಗುತ್ತದೆ. ಅದನ್ನ ಮುಂದಕ್ಕೆ ಅನ್ವಯ ಮಾಡ್ಕೊಳ್ಳೋದಾದ್ರೆ ಶಕ್ತೇ ಯಾವತ್ ದ್ರವ್ಯ ಭಾವಿತ್ವಾತ್ ಸಂಸಾರ ಮೋಕ್ಷೋಪಿ ಹೇತ್ವನುಷ್ಠಾನಾರಂಭಕತ್ವಾತ್ ಅನಿರ್ಮೋಕ್ಷಃ ಸಾಧನಾನುಷ್ಠಾನ ಶಕ್ತಿ ಹಿ ಕರ್ತೃತ್ವಾದಿ ಶಕ್ತಿರಿತಿ ಅಸಾಪಿ ಮುಕ್ತು ಕರ್ತೃತ್ವಾದಿ ಆರಭೇತ ಇತ್ಯರ್ಥಃ. ಏನ್ ಮಾಡಿದ್ರು ಪೂರ್ವಾರ್ಧನ ಮಾಡ್ಕೊಬಿಟ್ಟು ಇಷ್ಟು ಈಗಿರುವ ಶರೀರವು ಬಿದ್ದು ಹೋದ ಮೇಲೆ ಕರ್ಮಾನುಷ್ಠಾನ ಮಾಡುತ್ತಿದ್ದವನಿಗೆ ಮೂಲದ ಏನಿದೆ ಅದಿಲ್ಲ, ಅದನ್ನೆಲ್ಲ ಅಧ್ಯಯನ ಮಾಡ್ಕೊಂಡಿದ್ದಾರೆ. ಮುಂದೆ ಮುಕ್ತಿಯು ಆಗುವುದೋ ಇಲ್ಲವೋ ಎಂಬಿ ಬಗೆಯಾಗಿ ಹಿಂದೆಯೇ ಅದು ಬ್ರಾಕೆಟ್ ಹಾಕೊಂಡಿದ್ದಾರೆ. ಯಾವುದೋ ಶ್ಲೋಕದಲ್ಲಿ ಹೇಳಿದಂತೆಯೇ ಸಂಶಯವು ಬಂದಲ್ಲಿ ಪ್ರಕೃತ ಈ ನಿಶ್ಚಯವನ್ನು ಇಲ್ಲಿ ತೋರಿಸಿದ್ದೇವೆ. ಅಲ್ಲಿ ನಿಲ್ಸ್ಕೊಂಡ್ರು ಪೂರ್ವಾರ್ಧ. ಆಮೇಲೆ ಮತ್ತು ಆತ್ಮನಲ್ಲಿ ಮೀಮಾಂಸಕರು ಹೇಳುವಂತೆಯೇ ಶಕ್ತಿಯು ಇರುವುದಾದರೆ ಅದು ಯಾವುದಾದರೊಂದು ಕಾರ್ಯವನ್ನು ಹುಟ್ಟಿಸಿಯೇ ಬಿಡುವುದು. ಅದನ್ನ ಬೇರೆ ಮಾಡ್ಕೊಂಡ್ರು, ಅದು ಬೇರೆ ಬೇರೆ ಮಾಡ್ಬಿಟ್ರು ಶ್ಲೋಕದಲ್ಲಿ. ಹಿಂದಿನ ಯಾವಾಗಿದೆ ಶ್ಲೋಕದಲ್ಲಿ ಅದೇ ಯಾಮ್ರೆ ನಿಮಿತ್ತೆಗೆ ಅದೇ ಅದು ಅನ್ಯತೋ ಭವನೇ ಮಾನಂ ಅಂತ ಹೇಳಿದಲ್ಲ, ಅನ್ಯತೋ ಭವನೇ ಮಾನಂ ನಚೇತ್ ಅಂತ ಹೇಳಿದಲ್ಲ, ಅದೇ ಅದಕ್ಕೆ ಉತ್ತರ ಕೊಡ್ತಾರೆ. ಒಳ್ಳೆ ಇದುವರೆಗೂ ಹೇಳ್ಕೊಂಡ್ ಬಂದಿಯಾರಲ್ಲ, ಅದರಿಂದ ಈ ಸಂಶಯಕ್ಕೆ ಪರಿಹಾರ ನಾವು 80ನೇ ಶ್ಲೋಕದಲ್ಲಿ ಅನ್ಯತೋ ಭವನೇ ಮಾನಂ ನಚೇತ್ ಇಹ ಸಂಶಯ ಅಂತ. 80ನೇದ ಅನ್ಯತೋ ಭವನೇ ಮಾನಂ ನಚೇದಸ್ತಿಹ ಸಂಶಯಃ ಪಕ್ಷಸ್ಥೆ ಪ್ರತಿಬದ್ಧೋ ನ ಸಿದ್ಧ್ಯತಿ. ಯಾವುದಿಂದಲೂ ಕೂಡ ಜನ್ಮ ಉಂಟಾಗುತ್ತಿರುವಾಗ ಇಲ್ಲಿ ಮಾನವೂ ಬರೋದಿಲ್ಲ, ಸಂಶಯ ಆಗುತ್ತೆ. ಇಷ್ಟು ಮಾತಿನಿಂದ ನಿನ್ನ ಪಕ್ಷ ಬಿದ್ದೋಗ್ಬಿಡುತ್ತೆ. ನೀನಾದ್ರೂ ಒಂದು ಕಾರಣ ಇರಬಹುದು ಅನ್ನೋ ಸಂಶಯದಿಂದಲೇ ನಿನಗೆ ಜನ್ಮಾಂತರಕ್ಕೆ ಅವಕಾಶ ಉಂಟಾಗಿ ನಿನ್ನ ಪಕ್ಷ ಬಿದ್ದೋಗುತ್ತೆ ಅಂತ ಹೇಳಿದಲ್ಲ, ಅದಕ್ಕೆ ಇತ್ಯರ್ಥೋಪಾಯದ ಅಲ್ಲಿ ಹೇಳಬೇಕು ಉಪಾಯವಾಗಿ. ಹಿಂದೆಯೇ ಅನ್ಬಿಟ್ಟು ಬ್ರಾಕೆಟ್ ಓಪನ್ ಮಾಡ್ಬಿಟ್ಟು ಏನೋ ಇಲ್ಲೇ ಮಾಡಿಲ್ಲ ಬ್ರಾಕೆಟ್. ಹಿಂದೆಯೇ ಅನ್ಬಿಟ್ಟು ಬ್ರಾಕೆಟ್ ಓಪನ್ ಮಾಡಿ ಬ್ರಾಕೆಟ್ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ. ಏನು ಫಿಲ್ಲೇ ಮಾಡಿಲ್ಲ. ಇಲ್ಲಿ ಹಿಂದೆ ಹೇಳಿದ್ರು ನಿತ್ಯ ಕ್ರಮದಿಂದ ಮೋಕ್ಷ ಅಂತಿದೆಯಲ್ಲ, ಅದು ಆ ವಿಷಯಕ್ಕೆ, ಆ ಸಂಶಯಕ್ಕೆ ಇಲ್ಲಿ ನಿಶ್ಚಯ ಆಯ್ತು. ಅಂದ್ರೆ ನಿತ್ಯ ಕರ್ಮಕ್ಕೆ ಫಲ ಇರೋದ್ರಿಂದ ಆಗಲ್ಲ, ಅದು ಪೂರ್ವಾರ್ಧಕ್ಕೆ. ಆತ್ಮ ಕರ್ತರಾದಿ ರೂಪಷ್ಟೇ, ಅದರಿಂದ ಆತ್ಮ ಕರ್ತರಾದಿ ಶಕ್ತಿ ರೂಪನಾಗಿದ್ರೆ ಅದರಿಂದ ಒಂದು ಫಲ ಹುಟ್ಟುತ್ತೆ. ಅದು ಉತ್ತರಾರ್ಧಕ್ಕೆ ಅವರು ಹಾಗೆ ಮಾಡ್ಯಾರ. ಅವರು ಹಾಗೆ ವರ್ಕೊಂಡಿದ್ದಾರೆ ಪೂರ್ವಾರ್ಧ ಉತ್ತರಾರ್ಧ. ಅದೇ ಅನ್ಯತೋ ಭವನೇ ಮಾನಂ ಅಂತ ಇದೆ. ನಿತ್ಯ ಕರ್ಮದಿಂದ ಮೋಕ್ಷ ಅಂತಾರೆ.
ಮಾಡಿದ್ದಾರೆ. ಹ್ಮ್. ಆ ಉತ್ತಮೇವತು ಹೌ. ಆ ಸಂಶಯವೇ ಆ ಸಂಶಯಕ್ಕೆ ಯಾವ ಸಂಶಯ? ನಿತ್ಯ ಕರ್ಮದಿಂದ ಮೋಕ್ಷ ಅಂತ ಅದು ಹೇಳಿದ್ದಾರೆ. ಅನ್ಯತೋ ಭವನೇ ಮಾನಂ ಮೋಕ್ಷ ಅಂತ ಅವನು ನೇರ ಹೇಳಪ್ಪ. ಏನಾದ್ರೂ ಕರ್ಮ ಇದ್ದು ಬಿಡಬಹುದು ಜನ್ಮಾಂತರ ಉಂಟಾಗೋದಕ್ಕೆ ಅಂತ ಸಂಶಯ ಅಷ್ಟೇ ಸಾಕು, ನಿನ್ನ ಪಕ್ಷ ಬಿದ್ದೋಗುತ್ತೆ. ಜನ್ಮಾಂತರ ಉಂಟಾಗೋದಕ್ಕೆ ಏನೋ ಒಂದು ಸಂಶಯ ಏನು ಉನ್ನತೋ ಭವನೇ ಮಾನಂ, ಇನ್ಯಾವುದಾದ್ರು ಒಂದರಿಂದಲೂ ಜನ್ಮ ಉಂಟಾಗ್ಬಿಡ್ಬಹುದು ಅಂತ ಹೇಳಿ ಅದನ್ನ ನಾವು ತೋರಿಸ್ಕೊಟ್ಟಿದೀವಿ. ನಿತ್ಯ ಕರ್ಮದಿಂದ ಯಾವುದೇ ಬೇರೆ ಪುಣ್ಯ ಫಲ ಬರಲ್ಲ ಅಂತ ಹೇಳಿದ್ರೆ ಇಲ್ಲಿ ಬರುತ್ತೆ. ಆದ್ರಿಂದ ನಿತ್ಯ ಕರ್ಮ ಮಾಡ್ತಿರೋದ್ರಿಂದ ಮೋಕ್ಷ ಆಗಲ್ಲ. ಅದು ಇಲ್ಲಿ ವಿನಿಶ್ಚಿತಿ ಅಂತ ಇದು ಮಾಡಿದ್ದಾರೆ ಪೂರ್ವಾರ್ಧಕ್ಕೆ. ಅದು ಇಲ್ಲಿ ನಿಶ್ಚಯ ಅಂತ. ಈಗಿರೋ ಶರೀರ ಬುದ್ಧಿ ಹೋದ ಮೇಲೆ ಕರ್ಮಾನುಷ್ಠಾನ ಮಾಡ್ತಿದ್ದವನಿಗೆ ಮುಂದೆ ಮುಕ್ತಿಯು ಆಗುವುದೋ ಇಲ್ವೋ ಎಂಬ ಬಗೆಯಾಗಿ ಹಿಂದೆಯೇ ಹೇಳಿದಂತೆ ಬಂದಲ್ಲಿ ಪ್ರಕೃತ ಈ ನಿಶ್ಚಯವನ್ನು ಇಲ್ಲಿ ತೋರಿಸಿದ್ದೇವೆ. ಯಾವ ನಿಶ್ಚಯ? ಅನ್ಯತೋ ಭವನೇ ಮಾನಂಗೆ ಈ ನಿಶ್ಚಯ ತೋರಿಸಿದ್ದೇವೆ ಅಂದ್ರೆ ಇನ್ನೊಂದು ಜನ್ಮ ಬರುತ್ತೆ ಅಂತ ಅಲ್ಲ, ಪುಣ್ಯ ಕರ್ಮಗಳಿಗೆ ಬೇರೆ ಒಂದು ಫಲ ಉಂಟು, ಫಲ ಇದೆ, ಅದನ್ನ ನಾವು ತೋರಿಸಾಗಿದೆ. ಅದು ಪೂರ್ವಾರ್ಧಕ್ಕೆ. ಕಾರ್ಯಮಾನವತೆ ಶಕ್ತಿ ಯತ್ಕಿಂಚೇಹ ವ್ಯವಸ್ಥಿತವು ಅದು ಉತ್ತರಾರ್ಧಕ್ಕೆ. ಮತ್ತು ಆತ್ಮನಲ್ಲಿ ಮೀಮಾಂಸಕರು ಹೇಳುವಂತೆಯೇ ಶಕ್ತಿ ಇರುವುದಾದರೆ ಅದು ಯಾವುದಾದ ಒಂದು ಕಾರ್ಯವನ್ನು ಹುಟ್ಟಿಸಿಯೇ ಇರಬೇಕು. ಯಾವುದು ಶಕ್ತಿ? ಅದು ಯಸ್ಮಾದ್ ಅಸತಿ ಮುಂದಿನ ಶ್ಲೋಕಕ್ಕೆ ಅದು ಅನ್ವಯ ಆಗುತ್ತೆ. ಶಕ್ತಿ ಇರುವಾಗ ಅದು ಯಾವುದಾದ್ರು ಕಾರ್ಯ ಮಾಡಿ ಯಸ್ಮಾದ್ ಅಸತಿ ಕಾರ್ಯೇಸೋ ಅಲ್ಲ ಗುರುಡೆ ಇದಕ್ಕೆ ಹೇಳಿಲ್ಲ ಉತ್ತಮ ಹೇಳಿದಂತೆಯೇ ಸಂಶಯವು ಬಂದಲ್ಲಿ ನೋಡ್ಕೊಳ್ಳಿ. ಹಿಂದೆ ಹೇಳಿದಂತೆಯೇ ಸಂಶಯವು ಬಂದಲ್ಲಿ ಜನ್ಮಾಂತರ ಉಂಟೋ ಇಲ್ವೋ ಸಂಶಯ ಬಂದಲ್ಲಿ ಈ ಆಪಸ್ತಂಭ ಮತ್ತು ಛಾಂದೋಗ್ಯ ಶ್ರುತಿಯೇ ಪ್ರಮಾಣವಾಗಿರುತ್ತದೆ. ಉಂಟು ಅನ್ನೋದಕ್ಕೆ ಉಂಟು ಎಂಬುದಕ್ಕೆ ಪ್ರಮಾಣವಾಗಿ ಜನ್ಮಾಂತರ ಉಂಟೋ ಇಲ್ವೋ ಎಂಬುದಕ್ಕೆ ಹಿಂದೆ ಹೇಳಿದಂತೆ ಸಂಶಯ ಬರಲಾಗಿ ಈ ಶ್ರುತಿ ಸ್ಮೃತಿಗಳೇ ಪ್ರಮಾಣವಾಗುತ್ತದೆ ಎಂದು ನಿಶ್ಚಿತವಾಗಿ ತೋರಿಸಿದ್ದಾಗಿದೆ ಎಂಬುದು ನಿಶ್ಚಯವು. ಇದು ನಿಶ್ಚಯ ಆಪಸ್ತಂಭ ಧರ್ಮಸೂತ್ರ ಮತ್ತು ಛಾಂದೋಗ್ಯ ಶ್ರುತಿಗಳು ಪ್ರಮಾಣವಾಗಿದೆ, ನಾನು ನಿಶ್ಚಯವಾಗಿದೆ. ನಿಶ್ಚಯವಾಗದೆ ಮತ್ತೆ ಈ ಉತ್ತರಾರ್ಧಕ್ಕೆ ಕಾರ್ಯಮಾನಭತೆ ಶಕ್ತಿ ಎಂಬುದೇನಾದರೂ ಒಂದು ಇದ್ದರೆ ಆತ್ಮಸ್ವರೂಪದಲ್ಲಿ ಅದೇನಾದರೂ ಒಂದು ಕೆಲಸವನ್ನು ಉಂಟು ಮಾಡಿಯೇ ಮಾಡಬೇಕು. ಆತ್ಮಸ್ವರೂಪಕ್ಕೆ ಸಂಬಂಧಪಟ್ಟುಕೊಂಡು ಶಕ್ತಿ ಎಂಬುದೇನಾದರೂ ಇದ್ದರೆ ಆತ್ಮ ಕರ್ತಾಪಶ್ಚೇತ್ಯಾರಭ್ಯ ಕಾರ್ಯತಾವಾಕುತೋಸ್ಯ ಸ್ಯಾತ್ ಇತ್ಯಂತೇನ ದೂಷಿತಂ ಶಕ್ತಿವಾದಂ ಉಪಸಂಹರತಿ ಅಂತ ಹೇಳಿ ನ್ಯಾಯಕ ಪ್ರತೀಕವಂತೆ. ನಾವು ಹಾಗೆ ಮಾಡಿಲ್ಲ ಅಂದ್ರೆ ಈಗ ಅರ್ಥ ಬೇರೆ, ಅವರ ಬೇರೆ. ಅಂದ್ರೆ ಇವರು ಕೊಟ್ಟರು ಸುಬ್ರಹ್ಮಣ್ಯ ದೀಕ್ಷೆ ಶಾಸ್ತ್ರಿಗಳು ಆಂಗ್ಲೀಯರು ಕೊಟ್ಟಿಲ್ಲ. ಆಂಗ್ಲೀಯರಿಗಾಗಲೇ ಶಾಸ್ತ್ರ ಪ್ರಕಾರ ನ್ಯಾಯಕ ಪ್ರತೀಕ ಇರಲಿಲ್ಲ. ನ್ಯಾಯಕ ಪ್ರತೀಕ ಆಂಗ್ಲೀಯ ಆಮೇಲೆ ಬಂದಿರೋದು. ಈ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಅದನ್ನು ನೋಡಿ ಹಾಕಲ್ವಾ? ಟೈಮ್ ಆಯ್ತು.